ಗುಡ್ ಮಾರ್ನಿಂಗ್. ಫಸ್ಟ್ ಕ್ವಶನ್ಗೆ ಏನು ಆನ್ಸರ್? ಫಸ್ಟ್ ಕ್ವಶನ್ ನೋಡ್ಕೊಳ್ತಾ ಹೋಗೋಣ. ಎಲ್ಲರಿಗೂ ಪೇಪರ್ ಬಂದಿದೆ ಅಲ್ವಾ? ಫಸ್ಟ್ ಕ್ವಶನ್, ಎಕ್ಸರ್ಸೈಸ್ ಖಾಂಜಾರ್. ಸರಿ, ಹೋಗ್ಲಿ ಬಿಡಿ. ಎಕ್ಸರ್ಸೈಸ್ ಖಾಂಜಾರ್ ಯಾರ್ದು? ಎಕ್ಸರ್ಸೈಸ್ ಖಾಂಜಾರ್ ಈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯಾವುದು? ಇಂಡಿಯಾ ಅಂಡ್ ಕಿರ್ಗಿಸ್ತಾನ್. ಇಂಡಿಯಾ ಅಂಡ್ ಕಿರ್ಗಿಸ್ತಾನ್ ಜೊತೆಗೆ ಎಕ್ಸರ್ಸೈಸ್ ನಡೀತಿರೋದು ಬಿಟ್ವೀನ್ ಸ್ಪೆಷಲ್ ಫೋರ್ಸಸ್. ಇಂಡಿಯಾದ ಸ್ಪೆಷಲ್ ಫೋರ್ಸಸ್ ಪ್ಯಾರಾಟ್ರೂಪರ್ಸ್ ಆಗಿರ್ಬೋದು, ಇನ್ನೊಂದು ಕಡೆಗೆ ಕಿರ್ಗಿಸ್ತಾನ್ದ ಸ್ಪೆಷಲ್ ಟ್ರೂಪ್ಸ್ ನೋಡ್ತೀವಿ ನಾವು, ಸ್ಕಾರ್ಪಿಯಾನ್ ಬ್ರಿಗೇಡ್ ಅಂತ ಹೇಳ್ಬಿಟ್ಟು. ಅವರಿಬ್ಬರ ಮಧ್ಯೆ ನಡೀತಿರುವಂತಹ ಒಂದು ಮಿಲಿಟರಿ ಎಕ್ಸರ್ಸೈಸ್ ಅಂತ ಹೇಳ್ಬೋದು ನಾವು. ಪ್ರೈಮರಿ ಫೋಕಸ್ ಏನಿದ್ರದ್ದು ಈ ಎಕ್ಸರ್ಸೈಸ್ ಖಾಂಜಾರ್ ಇಂದು, ಇದು ಆಕ್ಚುಲಿ ನಡೀತಿರೋದು ಹಿಮಾಚಲ್ ಪ್ರದೇಶದಲ್ಲಿ. ಇವಾಗ ಪ್ರತಿ ವರ್ಷ ಆಲ್ಟರ್ನೇಟಿವ್ ಅಲ್ಲಿ ಒಂದ್ಸರಿ ಇಂಡಿಯಾದಲ್ಲಿ ನಡೆಯುತ್ತೆ, ಇನ್ನೊಂದ್ಸರಿ ಕಿರ್ಗಿಸ್ತಾನದಲ್ಲಿ ನಡೆಯುತ್ತೆ. ಇಂಟೆನ್ಷನ್ ಇರೋದೇನು, ಏನಕ್ಕೆ ಎಕ್ಸರ್ಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದೀವಿ, ಏನಕ್ಕೆ ಎಕ್ಸರ್ಸೈಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಅಂದ್ರೆ, ಒಂದು ಮೌಂಟೇನ್ ವಾರ್ಫೇರ್ ನಲ್ಲಿ ಇಬ್ರು ಕೂಡ ಸ್ಪೆಷಲೈಸ್ ಆಗೋದಕ್ಕೆ, ಇನ್ನೊಂದು ಕಡೆಗೆ ಆಂಟಿ ಟೆರರಿಸ್ಟ್ ಆಕ್ಟಿವಿಟೀಸ್ ಅಥವಾ ಆಂಟಿ ಟೆರರಿಸ್ಟ್ ಆಕ್ಟಿವಿಟಿಲೂ ಕೂಡ ಸ್ಪೆಷಲೈಸ್ ಆಗೋದಕ್ಕೋಸ್ಕರ ಈ ಒಂದು ಎಕ್ಸರ್ಸೈಸ್ ನ ಮಾಡ್ತಿರೋದನ್ನ ನಾವು ನೋಡ್ಬೋದು ಬಿಟ್ವೀನ್ ಇಂಡಿಯಾ ಅಂಡ್ ಕಿರ್ಗಿಸ್ತಾನ್. ಸೊ ಫಸ್ಟ್ ಕ್ವಶನ್ಗೆ ಆಪ್ಷನ್ ಸಿ. ಸೆಕೆಂಡ್ ಕ್ವಶನ್, ಹ್ಯಾವಿಶ್ಯೂರ್ ವ್ಯಾಕ್ಸಿನ್ ಲಾಸ್ಟ್ ವೀಕ್ ನಲ್ಲಿ ನ್ಯೂಸ್ ಅಲ್ಲಿ ಇತ್ತು ಅಲ್ವಾ? ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು? ಏನಕ್ಕಿತ್ತು? ಹ್ಯಾವಿಶ್ಯೂರ್ ವ್ಯಾಕ್ಸಿನ್ ಅಂತ ಹೇಳಿ ಇಂಡಿಯನ್ ಇಮ್ಯುನಾಲಜಿಕಲ್ ಲಿಮಿಟೆಡ್ ಅಂತ ಒಂದು ಇಂಡಿಯನ್ ಗವರ್ಮೆಂಟ್ ಒಂದು ಆರ್ಗನ್ ಬರುತ್ತೆ ಅಥವಾ ಒಂದು ಕಂಪನಿ ಬರುತ್ತೆ. ಅದೇನ್ ಮಾಡಿದೆ, ಈ ಹ್ಯಾವಿಶ್ಯೂರ್ ಅನ್ನುವಂಥ ಒಂದು ವ್ಯಾಕ್ಸಿನ್ ರಿಲೀಸ್ ಮಾಡಿರೋದನ್ನ ನೋಡ್ತೀವಿ ನಾವು ಹೆಪಟೈಟಿಸ್ ಎಗೆ. ಹೆಪಟೈಟಿಸ್ ಎನ ಕಾಸ್ ಮಾಡುವಂಥದ್ದು ವೈರಸ್, ಬ್ಯಾಕ್ಟೀರಿಯಾನ, ಫಂಗೈನ, ಯಾವುದು? ಹೆಪಟೈಟಿಸ್ ಎನ ಕಾಸ್ ಮಾಡುವಂಥದ್ದು ಇಟ್ ಈಸ್ ಕಾಸ್ಡ್ ಬೈ ವೈರಸ್, ಬ್ಯಾಕ್ಟೀರಿಯಾ, ಫಂಗೈ, ಆಲ್ಗೆ. ಯಾವ್ದಿರ್ಬೋದು? ವೈರಸ್. ಹೆಪಟೈಟಿಸ್ ಎ ವೈರಸ್ ಈ ಒಂದು ರೋಗನ ತಂದುಕೊಡುತ್ತೆ ಅಂತ ಹೇಳ್ಬೋದು. ಯಾವ ಆರ್ಗನಿಗೆ ಟಾರ್ಗೆಟ್ ಮಾಡುತ್ತೆ ಇದು? ಲಿವರ್ಗೆ ಟಾರ್ಗೆಟ್ ಮಾಡುತ್ತೆ. ಸೊ ರೀಸೆಂಟ್ ಆಗಿ ಒಂದು ಹ್ಯಾವಿಶ್ಯೂರ್ ವೈರಸ್ ಅಂತ ಇಂಡಿಯನ್ ಇಮ್ಯುನಾಲಜಿಕಲ್ ಲಿಮಿಟೆಡ್ ರಿಲೀಸ್ ಮಾಡಿರೋದನ್ನ ನೋಡ್ತೀವಿ ಹೆಪಟೈಟಿಸ್ ಎಗೆ. ಸೊ ಸೆಕೆಂಡ್ ಕ್ವಶನ್ಗೆ ಆಪ್ಷನ್ ಎ. ಜನರಲ್ ಆಗಿ ಇದೊಂದು ರೀತಿಲಿ ಹೇಳ್ಬೇಕು ಅಂದ್ರೆ ಟೂ ಡೋಸ್ ವ್ಯಾಕ್ಸಿನ್ ಅಂತ ಹೇಳ್ಬೋದು ನಾವು. 12 ತಿಂಗಳಾದ್ಮೇಲೆ ಒಂದು ಡೋಸ್ ಕೊಟ್ರೆ, ಅದಾದ್ಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಯಾವಾಗ ಬೇಕಾದ್ರೂ ಕೂಡ ಸೆಕೆಂಡ್ ಡೋಸ್ ನ ತಗೊಳ್ಳುವಂತ 2 ಡೋಸ್ ವ್ಯಾಕ್ಸಿನ್ ಅಂತ ಹೇಳ್ಬೋದು ನಾವು ಹ್ಯಾವಿಶ್ಯೂರ್ ವ್ಯಾಕ್ಸಿನ್. ಓಕೆ, ಥರ್ಡ್ ಕ್ವಶನ್, ಡಿನಾ. ಅಂಡರ್ ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನಾ 1 crore households will get rooftop solar power system. ಹೌದಾ? ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತಿದ್ದು? ಈ ಒಂದು ನ್ಯೂಸ್ ಆರ್ಟಿಕಲ್ ಏನಕ್ಕೆ ನ್ಯೂಸ್ ಅಲ್ಲಿತ್ತು? ಏನಕ್ಕಿತ್ತು ಅಂತ ಹೇಳಿದ್ರೆ, ಲಾಸ್ಟ್ ವೀಕ್ ನಲ್ಲಿ ಸೂರ್ಯೋದಯ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಹೊಸ ಸ್ಕೀಮ್ ನ ಲಾಂಚ್ ಮಾಡಿದ್ರೆ ಅದಕ್ಕೋಸ್ಕರ ನ್ಯೂಸ್ ನಲ್ಲಿ ಇತ್ತು. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. 1 ಕೋಟಿ ಮನೆಗಳಿಗೆ ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಗಳನ್ನ ಹಾಕಿಸ್ಬೇಕು ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಏನ್ ಮಾಡಿದೆ, ಈ ಒಂದು ಸ್ಕೀಮ್ ನ ಲಾಂಚ್ ಮಾಡಿರೋದನ್ನ ನಾವು ನೋಡ್ತೀವಿ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಹೌದಾ? ಸೆಕೆಂಡ್ ಸ್ಟೇಟ್ಮೆಂಟ್ ಓಕೆ. ಥರ್ಡ್ ಸ್ಟೇಟ್ಮೆಂಟ್ ನೋಡಿ, ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಯಾರನ್ನ ಟಾರ್ಗೆಟ್ ಮಾಡ್ತಿರೋದು? ಇದು ಪೋರ್ ಹೌಸ್ ಹೋಲ್ಡ್ ಮತ್ತೆ ಮಿಡಲ್ ಕ್ಲಾಸ್ ಹೌಸ್ ಹೋಲ್ಡ್ ನ ಟಾರ್ಗೆಟ್ ಮಾಡ್ತಿರೋದನ್ನ ನಾವು ನೋಡ್ತೀವಿ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ. ಏನಕ್ಕೆ ಅಂತ ಹೇಳಿದ್ರೆ, ಒಂದು ರೂಫ್ ಟಾಪ್ ಸೋಲಾರ್ ಪ್ರೋಗ್ರಾಮ್ ಅಂತ 2014 ಗವರ್ಮೆಂಟ್ ಲಾಂಚ್ ಮಾಡ್ಕೊಂಡಿತ್ತು. ಅದು ಟಾರ್ಗೆಟ್ ಹಾಕೊಂಡಿತ್ತು 40 ಗಿಗಾವ್ಯಾಟ್ ಅಷ್ಟು ರೂಫ್ ಟಾಪ್ ಸೋಲಾರ್ ಪ್ಯಾನಲ್ಸ್ ಗಳನ್ನ ನಾವು ಮನೆ ಮೇಲ್ಗಡೆಗೆ ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು 2022 40 ಗಿಗಾವ್ಯಾಟ್ ಅಷ್ಟು ಪವರ್ ಜನರೇಟ್ ಮಾಡುವಷ್ಟು ರೂಫ್ ಟಾಪ್ ಸೋಲಾರ್ ಪ್ಯಾನಲ್ ಅನ್ನ ನಾವು ಎಲ್ಲಾ ಕಡೆನೂ ಕೂಡ ಎಸ್ಟಾಬ್ಲಿಷ್ ಮಾಡ್ತೀವಿ, ಹಾಕಿಸ್ತೀವಿ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಏನ್ ಮಾಡ್ಕೊಂಡಿತ್ತು, ಟಾರ್ಗೆಟ್ ಹಾಕೊಂಡಿತ್ತು. ಆದ್ರೆ ಅನ್ಫಾರ್ಚುನೇಟ್ಲಿ ಕೋವಿಡ್ ಕಾರಣದಿಂದ ಅದು ಸಾಧ್ಯ ಆಗಲಿಲ್ಲ. ಸೊ ಅದಕ್ಕೋಸ್ಕರ ಆ ಒಂದು ಟಾರ್ಗೆಟ್ ನ ಅಚೀವ್ ಮಾಡೋದಕ್ಕೋಸ್ಕರ ಮತ್ತೆ ಇನ್ನೊಂದು ಸ್ಕೀಮ್ ನ ಲಾಂಚ್ ಮಾಡಿದೆ. ಅದಕ್ಕೆ ನಾವು ಪ್ರಧಾನ ಮಂತ್ರಿ ಸೂರ್ಯೋದಯ ಯೋಜನಾ ಅಂತ ಕರಿತೀವಿ. ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿರೋದನ್ನ ನೋಡ್ತೀವಿ ನಾವು. ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ. ಫಸ್ಟ್ ಕರೆಕ್ಟ್, ಸೆಕೆಂಡ್ ಕರೆಕ್ಟ್ ಆಪ್ಷನ್ ಸಿ.
ಆಗಿದೆಯಾ? ಓಕೆ. ಫೋರ್ತ್ ಕ್ವಶನ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ನೋಡಿ. ಆನ್ಲೈನ್ ಸ್ಟೂಡೆಂಟ್ಸ್ ಯಾರಿದ್ರೆ ನಿಮಗೆ ಗ್ರೂಪ್ ಅಲ್ಲಿ ಕ್ವಶನ್ ಪೇಪರ್ ಹಾಕಿದ್ದಾರೆ. ಇಲ್ಲಿ ಯಾರಿಗೆ ಕ್ವಶನ್ ಪೇಪರ್ ಸಿಕ್ಕಿಲ್ಲ, ಗ್ರೂಪ್ ಅಲ್ಲಿ ಬಂದಿದೆ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆಯ್ತಾ? ಓಕೆ. ಫೋರ್ತ್ ಕ್ವಶನ್ಗೆ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಓಕೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಹೌದಾ? ಕ್ಯಾಪ್ಟನ್ ಲಕ್ಷ್ಮೀ ಸ್ವಾಮಿನಾಥನ್ನ ಇವರಿಗೆ ಕ್ಯಾಪ್ಟನ್ ಲಕ್ಷ್ಮೀ ಸಹಗಲ್ ಅಂತಾನು ಕೂಡ ಕರೆಯೋರ. ಕರೆಕ್ಟ್ ಆಗಿದೆಯಾ? ಓಕೆ. ಸೊ ಹಾಗೆ ಆಪ್ಷನ್ ಯಾವ್ದಾಗಬೇಕು? ಸಿ ಆಗಬೇಕಾ? ಆಕ್ಚುಲ್ ಆಗಿ ಆಪ್ಷನ್ ಬಿ. ಏನಕ್ಕೆ ಅಂತ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಅಂತ ಏನ್ ನೋಡ್ತೀವಿ ನಾವು, ಇಂಡಿಯನ್ ನ್ಯಾಷನಲ್ ಆರ್ಮಿ ವಾಸ್ ಎಸ್ಟಾಬ್ಲಿಷ್ಡ್ ಬೈ ಮೋಹನ್ ಸಿಂಗ್ ಅಲ್ವಾ? ಫುಜಿವಾರ ಅಂತ ಹೇಳ್ಬಿಟ್ಟು ಜಾಪನೀಸ್ ಫಾರಿನ್ ಮಿನಿಸ್ಟರ್ ಒಬ್ಬ ಇರ್ತಾನೆ. ಈ ಫುಜಿವಾರ ಏನ್ ಅನ್ಕೊಳ್ತಾನೆ, ಏನ್ ನಾವು ಸೌತ್ ಈಸ್ಟ್ ಏಷ್ಯಾದಲ್ಲಿ ಬ್ರಿಟಿಷ್ ಇಂಡಿಯನ್ ಆರ್ಮಿದು ಪ್ರಿಸನರ್ಸ್ ಆಫ್ ವಾರ್ ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ, ಅವ್ರನ್ನ ಯೂಸ್ ಮಾಡ್ಕೊಂಡು ಒಂದು ಆರ್ಮಿನ ಕಟ್ಕೊಳ್ಳೋಣ, ಆರ್ಮಿಯಿಂದ ನಾವು ನಮ್ಮ ಹೆಲ್ಪ್ಗೆ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಂಡಿಯನ್ ನ್ಯಾಷನಲ್ ಆರ್ಮಿನ ಎಸ್ಟಾಬ್ಲಿಷ್ ಮಾಡಿಸೋದನ್ನ ನಾವು ನೋಡ್ತೀವಿ. ಇಟ್ ವಾಸ್ ಅ ಬ್ರೈನ್ ಚೈಲ್ಡ್ ಆಫ್ ಫುಜಿವಾರ, ವಾಸ್ ಅ ಫಾರಿನ್ ಮಿನಿಸ್ಟರ್ ಆಫ್ ಜಪಾನ್. ಸೊ ಇವ್ರೇನ್ ಮಾಡ್ತಾರೆ, ಕ್ಯಾಪ್ಟನ್ ಮೋಹನ್ ಸಿಂಗ್ ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಫುಜಿವಾರ ಮತ್ತೆ ಕ್ಯಾಪ್ಟನ್ ಮೋಹನ್ ಸಿಂಗ್ ಇವರಿಬ್ರು ಅಸೋಸಿಯೇಷನ್ ಅಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಎಸ್ಟಾಬ್ಲಿಷ್ ಆಗೋದನ್ನ ನೋಡ್ತೀವಿ ನಾವು. ಯಾವಾಗ? 1941 ನಲ್ಲಿ. ಅದಾದ್ಮೇಲ್ಗಡೆಗೆ 1943 ಅಲ್ಲಿ ಇದರ ಲೀಡರ್ಶಿಪ್ ನ ಸುಭಾಷ್ ಚಂದ್ರ ಬೋಸ್ಗೆ ಟ್ರಾನ್ಸ್ಫರ್ ಮಾಡೋದನ್ನ ನಾವು ನೋಡ್ತೀವಿ. ಸೊ ಇಂಡಿಯನ್ ನ್ಯಾಷನಲ್ ಆರ್ಮಿನ ಕಟ್ಟಿದ್ದು ಮೋಹನ್ ಸಿಂಗ್, ನಾಟ್ ಸುಭಾಷ್ ಚಂದ್ರ ಬೋಸ್. ಆದ್ರೆ ಸುಭಾಷ್ ಚಂದ್ರ ಬೋಸ್ನ ಲೀಡರ್ಶಿಪ್ ನಲ್ಲಿ ಒಂದು ವುಮನ್ ಓನ್ಲಿ ಮಿಲಿಟರಿ ಬ್ರಿಗೇಡ್ ನ ಎಸ್ಟಾಬ್ಲಿಷ್ ಮಾಡ್ತಾರೆ ಅವರು. ಅದಕ್ಕೆ ರಾಣಿ ಝಾನ್ಸಿ ರಾಣಿ ಝಾನ್ಸಿ ರೆಜಿಮೆಂಟ್ ಅಂತ ಕರೆಯೋದನ್ನ ನಾವು ನೋಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ದಟ್ ಈಸ್ ಇನ್ಕರೆಕ್ಟ್. ಏನಕ್ಕೆ ಅಂದ್ರೆ ಇಂಡಿಯನ್ ನ್ಯಾಷನಲ್ ಆರ್ಮಿನ ಎಸ್ಟಾಬ್ಲಿಷ್ ಮಾಡಿದ್ದು ಮೋಹನ್ ಸಿಂಗ್. ಸೆಕೆಂಡ್ ಸ್ಟೇಟ್ಮೆಂಟ್ ಏನಿದೆ ದಟ್ ಈಸ್ ಕರೆಕ್ಟ್. ಲಕ್ಷ್ಮೀ ಸ್ವಾಮಿನಾಥನ್ಗೆ ಲಕ್ಷ್ಮೀ ಸಹಗಲ್ ಅಂತಾನು ಕೂಡ ಕರೆಯೋರು. ಶಿ ವಾಸ್ ದ ಲೀಡರ್ ಆಫ್ ದ ರೆಜಿಮೆಂಟ್. ನೀವೇನ್ ಮಾಡ್ಕೋಬೇಕಂದ್ರೆ ಇಲ್ಲ ಕೆಲವೊಂದು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ಕೊಳ್ತಾ ಹೋಗ್ತೀವಿ. ನಾನು ನಿಮ್ಗೆ ಸುಮಾರು ಸರಿ ಹೇಳಿದ್ದೀನಿ, ಆ ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡ್ಕೋಬೇಕಾದ್ರೆ ಕ್ವಶನ್ ಪೇಪರ್ ಮೇಲೆ ಬರ್ಕೊಂಡ್ಬಿಡಿ. ನೀವು ಕ್ವಶನ್ ಪೇಪರ್ ಮೇಲೆ ಬರ್ಕೊಂಡಾಗ ರಿವಿಷನ್ ಮಾಡೋದಕ್ಕೆ ಸುಲಭ ಆಗುತ್ತೆ. ಪ್ರತಿಯೊಂದು ಪಾಯಿಂಟ್ನು ಬರ್ಕೋಬೇಕು ಅಂತಿಲ್ಲ, ಈ ಸೊಲ್ಯೂಷನ್ ಕಳಿಸ್ಕೊಡ್ತೀನಿ ನಾನು ನಿಮ್ಗೆ. ಆದ್ರೆ ಕ್ವಶನ್ ಪೇಪರ್ ಮೇಲ್ಗಡೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿರುವಂತ ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬರ್ಕೊಂಡಾಗ ರಿವೈಸ್ ಮಾಡೋದು ಬಹಳ ಸುಲಭ ಆಗುತ್ತೆ ನಿಮ್ಗೆ. ಸರಿನಾ? ಓಕೆ. ಸೊ ಫೋರ್ತ್ ಕ್ವಶನ್ಗೆ ಆಪ್ಷನ್ ಬಿ. ಯಾಕೆ ಯಾರು ತಿಂಡಿ ಮಾಡಿಲ್ವಾ ಇವತ್ತು? ತಿಂಡಿ ಮಾಡಿಲ್ವಾ ಯಾರು? ಮಾಡಿದ್ದೀರಾ ಮಾಡಿಲ್ವಾ? ಮಾಡಿದ್ದೀರಾ? ಏನಕ್ಕೆ ಮತ್ತೆ ವಾಯ್ಸ್ ಬರ್ತಿಲ್ಲ? ಕರೆಂಟ್ ಅಫೇರ್ಸ್ಗೆ ಓದಿಲ್ವಾ? ಪೇಪರ್ ಓದ್ತಾ ಇಲ್ವಾ ಯಾರು? ಎಲ್ಲೋ ವಾಯ್ಸ್ ಬಂದಂಗಾಯ್ತು. ಹೆಂಗೆ ಆನ್ಸರ್ ಹೇಳ್ತೀರಾ ಅಂತ ಹೇಳಿದ್ರೆ ಇನ್ನೊಬ್ರು ತಲೆ ಹಿಂದೆ ಔದ್ಕೊಂಡು ಆನ್ಸರ್ ಹೇಳ್ತೀರಾ. ಸರಿ, ಫಿಫ್ತ್ ಕ್ವಶನ್ ನೋಡಿ. IUCN ಕನ್ಸರ್ವೇಷನ್ ಸ್ಟೇಟಸ್ ಆಫ್ ಸ್ಮಾಲ್ ಕ್ಲೌಡ್ ವಾಟರ್. ಸೀನಾ? ಏನಕ್ಕೆ ನೀವು ಸಲಿತಿದ್ದು? ಪೇಪರ್ ಓದ್ತಿರೋರು ಹೇಳ್ಬೇಕು ಇವಾಗ. ಏನಕ್ಕೆ ನ್ಯೂಸ್ ಅಲ್ಲಿತ್ತು? ಏನಕ್ಕೆ ನ್ಯೂಸ್ ಅಲ್ಲಿತ್ತು ಅಂತ ಹೇಳಿದ್ರೆ, ಈ ಕಾಜಿರಂಗ ನ್ಯಾಷನಲ್ ನೋಡ್ತೀವಿ. ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ ಈ ಒಂದು ಸ್ಮಾಲ್ ಕ್ಲೌಡ್ ವಾಟರ್ ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ ನಾವು ನೋಡ್ಬೋದು. IUCN ಕನ್ಸರ್ವೇಷನ್ ಸ್ಟೇಟಸ್ ಇದಿರೋದು ವಲ್ನರಬಲ್. ಜೊತೆಗೆ ಇನ್ನೊಂದೇನು ಅಂತ ಹೇಳಿದ್ರೆ, ಇದರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ವೆಸ್ಟರ್ನ್ ಘಾಟ್ಸ್ ಇಂದ ಹಿಡಿದು ಸೌತ್ ಈಸ್ಟ್ ಏಷ್ಯಾದಿಂದ ಹಿಡಿದು ಸದರನ್ ಚೈನಾ ತನಕನೂ ಕೂಡ ಅದರ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇರೋದನ್ನ ನಾವು ನೋಡ್ತೀವಿ. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ಗೆ ಈ ಒಂದು ಅನಿಮಲ್ ನ ಇಂಟ್ರೊಡ್ಯೂಸ್ ಮಾಡಿರೋದನ್ನ ನಾವು ನೋಡ್ಬೋದು. ಅದಕ್ಕೋಸ್ಕರ ನ್ಯೂಸ್ ನಲ್ಲಿ ಇತ್ತು ಯಾವುದು? ಸ್ಮಾಲ್ ಕ್ಲೌಡ್ ವಾಟರ್. IUCN ಕನ್ಸರ್ವೇಷನ್ ಸ್ಟೇಟಸ್ ವಲ್ನರಬಲ್ ಇದೆ. ಅದೇ ತರದಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಂದ ಶೆಡ್ಯೂಲ್ ಫಸ್ಟ್ ಕೆಳಗಡೆಗೆ ಬರುತ್ತೆ. ಸೈಡ್ಸ್ ಇಂದ ಅಪೆಂಡಿಕ್ಸ್ 1 ಕೆಳಗಡೆಗೆ ಬರೋದನ್ನ ನೋಡ್ತೀವಿ ನಾವು, ಸ್ಮಾಲ್ ಕ್ಲೌಡ್ ವಾಟರ್. ಸೊ ಫಿಫ್ತ್ ಕ್ವಶನ್ಗೆ ಆಪ್ಷನ್ ಸಿ, ವಲ್ನರಬಲ್.
ಆಯ್ತಾ? 6th ಕ್ವಶನ್, ಕ್ಲೀನೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಇನ್ ಸ್ವಚ್ಛ ಸರ್ವೇಕ್ಷಣ್. ಕ್ಲೀನೆಸ್ಟ್ ಸಿಟಿ ಬಗ್ಗೆ ಕೇಳ್ತಾ ಇಲ್ಲ, ಕ್ಲೀನೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಬಗ್ಗೆ ಕೇಳ್ತಾ ಇರೋದು. ಚಂಡೀಗಢ ಇಂಡೋರ್ ಕ್ಯಾಪಿಟಲ್ ಯಾವ್ದ್ರದ್ದು? ಹೌದಾ? ಮಧ್ಯಪ್ರದೇಶ್ ಕ್ಯಾಪಿಟಲ್ ಯಾವುದು? ಭೋಪಾಲ್ ಅಲ್ವಾ? ಅದೇ ಕ್ಲೀನೆಸ್ಟ್ ಸ್ಟೇಟ್ ಕ್ಯಾಪಿಟಲ್. ಸೊ ಏನು ಸ್ವಚ್ಛ ಸರ್ವೇಕ್ಷಣ್ ರಿಲೀಸ್ ಮಾಡುತ್ತೆ? ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್. ಮಿನಿಸ್ಟ್ರಿ ಆಫ್ ಹೌಸಿಂಗ್ ಅಂಡ್ ಅರ್ಬನ್ ಅಫೇರ್ಸ್ ಏನ್ ಮಾಡುತ್ತೆ? ಪ್ರತಿ ವರ್ಷನೂ ಕೂಡ ಈ ಸ್ವಚ್ಛ ಸರ್ವೇಕ್ಷಣ ರಿಲೀಸ್ ಮಾಡುತ್ತೆ. ಲಾಸ್ಟ್ ಇಯರ್ದು ಸ್ವಚ್ಛ ಸರ್ವೇಕ್ಷಣಲ್ಲಿ ಲಾಸ್ಟ್ ಇಯರ್ದ ರಿಪೋರ್ಟ್ನ ಈ ವರ್ಷ ರಿಲೀಸ್ ಮಾಡಿರೋದಕ್ಕೆ ಲಾಸ್ಟ್ ವೀಕ್ ನ್ಯೂಸ್ ಅಲ್ಲಿತ್ತು. ಸೊ ಕ್ಲೀನೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಯಾವುದು ಅಂತ ಹೇಳಿದ್ರೆ ಭೋಪಾಲ್ ಆಗುತ್ತೆ. ಜೊತೆಗೆ 5th ಕ್ಲೀನೆಸ್ಟ್ ಸಿಟಿ ಇನ್ ಇಂಡಿಯಾ ಭೋಪಾಲ್. ಸೊ 6th ಕ್ವಶನ್ಗೆ ಆಪ್ಷನ್ ಡಿ. ಜನರಲಿ ಏನಾಗುತ್ತೆ ನಿಮ್ಗೆ ಈ ಥರದ ಸರ್ವೆಗಳು ಬಂದಾಗ ಹೆಡ್ಲೈನ್ಸ್ ಏನು ಬಂದಿರುತ್ತೆ ಅದು ಬಹಳ ಕ್ಯಾಚಿ ಆಗಿರುತ್ತೆ, ಅದನ್ನ ಮಾತ್ರ ಓದ್ಕೊಂಡು ಮೆಮೊರೈಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಯಾವ್ದಾದ್ರು ರಿಪೋರ್ಟ್ ಬಂದ್ರೆ UPSC ಅಲ್ಲಿ ಸುಮ್ಮನೆ ಆ ರಿಪೋರ್ಟ್ ಹೆಸರಿಂದ ಕೇಳೋದಿಲ್ಲ ಕ್ವಶನ್. ನಿಮಗೆ ಆ ರಿಪೋರ್ಟ್ ಮೇನ್ ಹೈಲೈಟ್ಸ್ ಏನಿರುತ್ತೆ ಅದರಿಂದ ಕೇಳೋದಿಲ್ಲ, ಸ್ವಲ್ಪ ಒಳಗಡೆ ಇನ್ ಡೆಪ್ತ್ ಅಲ್ಲಿ ಹೋಗ್ಬಿಟ್ಟು UPSC ಆನ್ಸರ್ ಕ್ವಶನ್ ಕೇಳುತ್ತೆ ನಿಮಗೆ. ಸೊ ನಾವೇನ್ ಅನ್ಕೊಂಡಿರ್ತೀವಿ, ಬರೀ ಸ್ವಚ್ಛ ಸರ್ವೇಕ್ಷಣ ಅಂತ ಬಂದ್ರೆ ಕ್ಲೀನೆಸ್ಟ್ ಸಿಟಿ ಯಾವುದು ಅಥವಾ ಟಾಪ್ 5 ಕ್ಲೀನೆಸ್ಟ್ ಸಿಟಿ ಯಾವುದು ಅಂತ ನೋಡ್ಕೊಂಡ್ಬಿಟ್ಟಿರ್ತೀವಿ. ಕ್ಲೀನೆಸ್ಟ್ ಸ್ಟೇಟ್ ಕ್ಯಾಪಿಟಲ್ ಯಾವುದು, ಕ್ಲೀನೆಸ್ಟ್ ಯೂನಿಯನ್ ಟೆರಿಟರಿ ಯಾವುದು, ಕ್ಲೀನೆಸ್ಟ್ ಸ್ಟೇಟ್ ಯಾವುದು, ಅದೆಲ್ಲ ಕೂಡ ರ್ಯಾಂಕಿಂಗ್ ಅಲ್ಲಿ ಬರುತ್ತೆ. ಅದೆಲ್ಲ ರ್ಯಾಂಕಿಂಗ್ ಎಲ್ಲಿ ಸಿಗುತ್ತೆ ನಿಮಗೆ? PIB ಅನ್ನೋ ಒಂದು ವೆಬ್ಸೈಟ್ ನಲ್ಲಿ ಸಿಗೋದನ್ನ ನೋಡ್ತೀರಾ ಅಲ್ವಾ? PIB ಅಂದ್ರೆ ಗೊತ್ತಿದೆ ಅಲ್ವಾ ನಿಮಗೆ? ಪ್ರೆಸ್ ಇನ್ಫಾರ್ಮೇಶನ್ ಬ್ಯೂರೋ ಅಂತ ಹೇಳ್ಬಿಟ್ಟು ಒಂದು ಗವರ್ಮೆಂಟ್ ವೆಬ್ಸೈಟ್ ಇದೆ. ನಾನು ಏನ್ ಮಾಡಿದೆ ಇವತ್ತು ಅಂತ ಪ್ರತಿ ದಿನಾನು ಕೂಡ ಗವರ್ಮೆಂಟ್ ಅಪ್ಡೇಟ್ ಮಾಡ್ತಾ ಇರುತ್ತೆ. ಆ ಒಂದು ವೆಬ್ಸೈಟ್ ನಲ್ಲಿ ಯಾವುದೇ ರಿಪೋರ್ಟ್ ಬರಲಿ, ಯಾವುದೇ ಇಂಡೆಕ್ಸ್ ಬರಲಿ, ಎಲ್ಲಾದ್ರ ಬಗ್ಗೆನೂ ಕೂಡ ಬಹಳ ಡೀಟೇಲ್ಡ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಯಾವುದೇ ಇಂಡೆಕ್ಸ್ ಬರಲಿ, ರಿಪೋರ್ಟ್ ಬರಲಿ, ನೀವೇನ್ ಮಾಡಬೇಕು? PIB ಹೋಗ್ಬಿಟ್ಟು ಒಂದ್ಸರಿ ಕಣ್ಣಾಡಿಸ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಆನ್ಸರ್ ಮಾಡೋದು ಕಷ್ಟ ಆಗುತ್ತೆ. 6th ಕ್ವಶನ್ಗೆ ಆಪ್ಷನ್ ಡಿ. 7th ಕ್ವಶನ್ ನೋಡಿ. 7th ಕ್ವಶನ್ ಆಲಾ ಬೀನಾ? ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಕರೆಕ್ಟ್ ಆಗಿದೆಯಾ? ಕರೆಕ್ಟಾ? ಇನ್ಕರೆಕ್ಟಾ? ಇನ್ಕರೆಕ್ಟಾ? ಏನಕ್ಕೆ? ಹೌದು, ನ್ಯಾಷನಲ್ ವೋಟರ್ಸ್ ಡೇನ ಸೆಲೆಬ್ರೇಟ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ ಎಲೆಕ್ಷನ್ ಕಮಿಷನ್ ಎಸ್ಟಾಬ್ಲಿಷ್ ಆಗಿದ್ದು 25th January 1951. ಅದಕ್ಕೋಸ್ಕರ ನಾವು ನ್ಯಾಷನಲ್ ವೋಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟು ಇನ್ಕರೆಕ್ಟ್ ಆಗಿದೆ. 2011 ಇಂದ ಈ ನ್ಯಾಷನಲ್ ವೋಟರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಿರೋದನ್ನ ನಾವು ನೋಡ್ಬೋದು. ಸೊ ಈ ಸ್ಟೇಟ್ಮೆಂಟ್ ನಲ್ಲಿ 2 ಪಾರ್ಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ನಲ್ಲಿ ಒಂದು ಹ್ಯಾಸ್ ಬೀನ್ ಸೆಲೆಬ್ರೇಟೆಡ್ ಎವ್ರಿ ಇಯರ್ ಸಿನ್ಸ್ 2011 ಅಂತ ಕೇಳಿದ್ದಾರೆ. ಆ ಪಾರ್ಟ್ ಕರೆಕ್ಟ್ ಆಗಿದೆ. ಅದು ಸೆಕೆಂಡ್ ಪಾರ್ಟ್ ಏನ್ ನೋಡ್ತೀವಿ ನಾವು, ಟು ಮಾರ್ಕ್ ದ ಹಿಸ್ಟಾರಿಕ್ ಇವೆಂಟ್ ಆಫ್ ಫಸ್ಟ್ ಎಲೆಕ್ಷನ್ ಇನ್ ಇಂಡಿಯಾ ಅಂತ ಹೇಳಿ, ಅದು ಇನ್ಕರೆಕ್ಟ್ ಆಗಿರೋದನ್ನ ನಾವು ನೋಡ್ತೀವಿ. ಫಸ್ಟ್ ಎಲೆಕ್ಷನ್ ಆಗಿದ್ದು 25th January 1951 ಅಲ್ಲ. ಎಲೆಕ್ಷನ್ ಆಗಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾವು ರಿಪಬ್ಲಿಕ್ ಆಗಬೇಕಿತ್ತು ಅಲ್ವಾ? ರಿಪಬ್ಲಿಕ್ ಆದ್ಮೇಲೆ ಎಲೆಕ್ಷನ್ ನಡೆದಿದ್ದು, ಹೌದೋ ಅಲ್ವೋ? ನಾವು ರಿಪಬ್ಲಿಕ್ ಆಗಿದ್ದು ಯಾವಾಗ? 26 January 1950. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. 2023 ಕೂಡ ಸಿಮಿಲರ್ ಥೀಮ್ ಇತ್ತು, ಸೇಮ್ ಥೀಮ್ ಇತ್ತು. ಈ ವರ್ಷನೂ ಕೂಡ ಅದೇ ಸೇಮ್ ಥೀಮ್ ಕಂಟಿನ್ಯೂ ಮಾಡಿರೋದನ್ನ ನಾವು ನೋಡ್ತೀವಿ. ನಥಿಂಗ್ ಲೈಕ್ ವೋಟಿಂಗ್, ಐ ವೋಟ್ ಫಾರ್ ಶೋರ್ ಅನ್ನೋದು ಈ ವರ್ಷದ ಥೀಮ್ ಕೂಡ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟಾ ಇನ್ಕರೆಕ್ಟಾ? ಕರೆಕ್ಟಾ? ಫಂಡಮೆಂಟಲ್ ಡ್ಯೂಟಿ ಅಲ್ವಾ ವೋಟ್ ಮಾಡುವಂಥದ್ದು? ಡ್ಯೂಟಿನಾ ಅಲ್ವಾ? ಫಂಡಮೆಂಟಲ್ ಡ್ಯೂಟಿನ ಸಿವಿಕ್ ಡ್ಯೂಟಿನ? ಸಿವಿಕ್ ಡ್ಯೂಟಿ ಅಲ್ವಾ? ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನು ಪಾರ್ಟ್ 4A ಬರುತ್ತೆ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಹೇಳಿ, ಆ ಫಂಡಮೆಂಟಲ್ ಡ್ಯೂಟೀಸ್ ನ ಕೆಳಗಡೆಗೆ ವೋಟ್ ಮಾಡೋದ್ರ ಬಗ್ಗೆ ಯಾವುದೇ ಒಂದು ಮಾತು ಕೂಡ ಕಾನ್ಸ್ಟಿಟ್ಯೂಷನ್ ಮಾತಾಡಿಲ್ಲ ಅಲ್ವಾ? ವೋಟಿಂಗ್ ರೈಟ್ ಯಾವ ರೈಟು? ಕಾನ್ಸ್ಟಿಟ್ಯೂಷನಲ್ ರೈಟಾ, ಲೀಗಲ್ ರೈಟಾ, ಫಂಡಮೆಂಟಲ್ ರೈಟಾ? ವೋಟಿಂಗ್ ರೈಟು ಇಸ್ ಎ ಲೀಗಲ್ ರೈಟ್. 3 ಥರದ ರೈಟ್ಸ್ ನೋಡ್ತೀವಿ ನಾವು ಜನರಲಿ. ಕಾನ್ಸ್ಟಿಟ್ಯೂಷನ್ ನಲ್ಲಿ ಪಾರ್ಟ್ 3 ಕೆಳಗಡೆಗೆ ಬರುವಂತ ರೈಟ್ಸ್ ನ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಪಾರ್ಟ್ 3 ಅಲ್ಲಿ ಬರುವಂತ ರೈಟ್ಸ್ ನ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೀವಿ. ಪಾರ್ಟ್ 3 ಬಿಟ್ಟು ಬಾಕಿ ಕಡೆ ಬರುವಂತ ರೈಟ್ಸ್ ನಾವು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂತ ಕರಿತೀವಿ. ಇನ್ ಕೇಸ್ ಯಾವುದೋ ಒಂದು ಲಾನ ಮಾಡ್ಬಿಟ್ಟು ಆ ಲಾ ಕೆಳಗಡೆಗೆ ನಮ್ಗೆ ಏನ್ ರೈಟ್ಸ್ ಸಿಗುತ್ತೆ ಅದನ್ನ ನಾವು ಲೀಗಲ್ ರೈಟ್ ಅಂತ ಕರಿತೀವಿ.
ಅಥವಾ ಸ್ಟ್ಯಾಚ್ಯೂಟರಿ ರೈಟ್ ಅಂತಾನು ಕೂಡ ಕರೀತೀವಿ. ಇದರ 3 ಥರದ ರೈಟ್ಸ್ ಇರೋದನ್ನ ನಾವು ನೋಡ್ತೀವಿ. ಸೊ ವೋಟಿಂಗ್ ರೈಟ್ ಏನಿದೆ, ವೋಟಿಂಗ್ ರೈಟ್, ಸ್ಟ್ಯಾಚ್ಯೂಟರಿ ರೈಟ್ ಅಂತ ಹೇಳೋದು, ಲೀಗಲ್ ರೈಟ್ ಅಂತ ನಾವು ಹೇಳ್ಬೋದು. 7th ಕ್ವಶನ್ ಆಪ್ಷನ್ ಬಿ. 8th ಕ್ವಶನ್ ಸಿನಾ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆಯಾ? ಏನಕ್ಕೆ? 1954 ಅಲ್ಲ? ಕರೆಕ್ಟಾ ಇನ್ಕರೆಕ್ಟಾ? ಫಸ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟಾ? ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತಿದ್ದು? ಏನಕ್ಕೆ ಅಂದ್ರೆ ರಿಪಬ್ಲಿಕ್ ಡೇ, ಪ್ರತಿ ವರ್ಷನೂ ಕೂಡ ರಿಪಬ್ಲಿಕ್ ಡೇನ ಸೆಲೆಬ್ರೇಟ್ ಮಾಡುವಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಪದ್ಮ ಅವಾರ್ಡ್ಸ್ನ ಗವರ್ಮೆಂಟ್ ಅನೌನ್ಸ್ ಮಾಡ್ಕೊಳ್ಳುತ್ತೆ ಅಲ್ವಾ. ಸೊ ಮ್ಯಾಕ್ಸಿಮಮ್ 120 ಪದ್ಮ ಅವಾರ್ಡ್ಸ್ಗಳನ್ನ ಕೊಡ್ಬೋದು. ಮ್ಯಾಕ್ಸಿಮಮ್ ಲಿಮಿಟ್ ಅದು. ಒಂದು ವರ್ಷಕ್ಕೆ 120 ಪದ್ಮ ಅವಾರ್ಡ್ಸ್ಗಳನ್ನ ಕೊಡ್ಬೋದು. ಸೊ ಈ ಪದ್ಮ ಅವಾರ್ಡ್ಸ್ನ ಇನ್ಸ್ಟಿಟ್ಯೂಟ್ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ 1955 ಅಲ್ಲಿ. 1955 ಅಲ್ಲಿ 2 ಅವಾರ್ಡ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ಭಾರತ ರತ್ನ, ಇನ್ನೊಂದು ಪದ್ಮ ಅವಾರ್ಡ್ಸ್ ಅಂತ ಕರೀತಾರೆ. ಇನಿಷಿಯಲ್ ಸ್ಟೇಜ್ ನಲ್ಲಿ ಪದ್ಮ ಅವಾರ್ಡ್ಸ್ ಕ್ಯಾಟಗರಿ 1, 2, 3 ಅಂತ ಇತ್ತು. ಆಮೇಲೆ ಪದ್ಮಶ್ರೀ, ಪದ್ಮಭೂಷಣ, ಪದ್ಮವಿಭೂಷಣ ಅಂತ 3 ಕ್ಯಾಟಗರಿ ಮಾಡಿರೋದನ್ನ ನಾವು ನೋಡ್ತೀವಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟಾ ಇನ್ಕರೆಕ್ಟಾ? ಯೂಸ್ ಮಾಡ್ಬೋದಾ? ಯಾರಿಗಾದ್ರೂ ಪದ್ಮಶ್ರೀ ಬಂತು ಅಂತ ಅನ್ಕೊಳ್ಳಿ, ಪದ್ಮಶ್ರೀ ಅಂತ ಹೇಳ್ಬಿಟ್ಟು ಹೆಸರಿನ ಮುಂದಕ್ಕೆ ಹಾಕೋಬೋದಾ? ಸಫಿಕ್ಸ್ ಆಗಿ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಎಕ್ಸಾಂಪಲ್ ಫೇಮಸ್ ಕೇಸ್ ಇದೆ ಬ್ರಹ್ಮಾನಂದಂ ಎಂದು, ತೆಲುಗು ಕಾಮಿಡಿಯನ್ ಒಬ್ಬ ಇದ್ದಾರೆ ಬ್ರಹ್ಮಾನಂದಂ ಅಂತ ಹೇಳ್ಬಿಟ್ಟು. ಅವ್ರೇನ್ ಮಾಡಿದ್ರು, ಸಿನಿಮಾದಲ್ಲಿ ಪದ್ಮಶ್ರೀ ಬ್ರಹ್ಮಾನಂದಂ ಅಂತ ಹಾಕೊಂಡ್ಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ವಾಪಸ್ ತಗೊಂಡಿದ್ದು ಗೌರ್ಮೆಂಟ್. ಅಂದ್ರೆ ಪ್ರಿಫಿಕ್ಸ್ ಆಗಿ ಇಲ್ಲ ಸಫಿಕ್ಸ್ ಆಗಿ ಮುಂದ್ಗಡೆ ಹಿಂದ್ಗಡೆ ಇದನ್ನ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ಸೊ ಸೆಕೆಂಡ್ ಸ್ಟೇಟ್ಮೆಂಟ್ ಇನ್ಕರೆಕ್ಟ್ ಆಗಿದೆ. ಸೊ ಕರೆಕ್ಟ್ ಆಪ್ಷನ್ ಸಿ. ಏನಕ್ಕೆಂದ್ರೆ ನಾನು ಕೇಳಿರೋದು ಇನ್ಕರೆಕ್ಟ್ ಯಾವ್ದಿದೆ ಅಂತ ಕೇಳಿದ್ದೀನಿ. ಸೊ 8th ಕ್ವಶನ್ಗೆ ಆಪ್ಷನ್ ಸಿ. ಆಯ್ತಾ? 9th ಕ್ವಶನ್ ನೋಡಿ, ಆಪ್ಷನ್ ಬಿ ನಾ. ಆಲ್ ಇಂಡಿಯಾ ಸರ್ವೆ ಆನ್ ಹೈಯರ್ ಎಜುಕೇಶನ್ ಇಸ್ ರಿಲೀಸ್ಡ್ ಬೈ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್. ಹೌದಾ? ಮಿನಿಸ್ಟ್ರಿ ಆಫ್ ಎಜುಕೇಶನ್ ಏನಕ್ಕೆ ಅಂದ್ರೆ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಮಿನಿಸ್ಟ್ರಿನೇ ಇಲ್ಲ ಅಲ್ವಾ. ಆ ಮಿನಿಸ್ಟ್ರಿ ಮುಂಚೆ ಇತ್ತು ಒಂದು ಪಾಯಿಂಟ್ ಆಫ್ ಟೈಮ್ ಅಲ್ಲಿ, 2015 ಅಲ್ಲಿ ಅದನ್ನ ಮಿನಿಸ್ಟ್ರಿ ಆಫ್ ಎಜುಕೇಶನ್ ಜೊತೆಗೆ ಮರ್ಜ್ ಮಾಡಿರೋದನ್ನ ನಾವು ನೋಡ್ತೀವಿ. ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತ ಮಿನಿಸ್ಟ್ರಿ ಇತ್ತು, ಇವಾಗ ಬರೀ ಡಿಪಾರ್ಟ್ಮೆಂಟ್ ಆಗಿದೆ ಅಷ್ಟೇ. ಸೊ ಫಸ್ಟ್ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಫಿಮೇಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಇಸ್ ಮೋರ್ ದನ್ ಮೇಲ್ ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ. ಇಲ್ಲಿ ನಾವು ಮಾತಾಡ್ತಿರೋದು ಯಾವ್ದ್ರ ಬಗ್ಗೆ ಅಂತ ಹೇಳಿದ್ರೆ ಹೈಯರ್ ಎಜುಕೇಶನ್ ಬಗ್ಗೆ ಮಾತ್ರ ಅಲ್ವಾ. ಹೈಯರ್ ಎಜುಕೇಶನ್ ಅಲ್ಲಿ ಫಿಮೇಲ್ ಎನ್ರೋಲ್ಮೆಂಟ್ ಇಸ್ ಮೋರ್ ದನ್ ಮೇಲ್ ಎನ್ರೋಲ್ಮೆಂಟ್ ಫಾರ್ ಲಾಸ್ಟ್ 5 consecutive years. 5 ವರ್ಷದಿಂದನೂ ಕೂಡ ಫಿಮೇಲ್ ಎನ್ರೋಲ್ಮೆಂಟ್ ಜಾಸ್ತಿ ಇರೋದನ್ನ ನಾವು ನೋಡ್ತೀವಿ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಥರ್ಡ್ ಸ್ಟೇಟ್ಮೆಂಟ್ 81% ಜಾಸ್ತಿ ಆಗಿದೆಯಾ ಅನ್ಸುತ್ತಾ? 10 ವರ್ಷದಲ್ಲಿ ಅಲ್ವಾ, ಆಗಿರ್ಬೋದು. ಸೊ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿರೋದನ್ನ ನಾವು ನೋಡ್ತೀವಿ. 9th ಕ್ವಶನ್ಗೆ ಕರೆಕ್ಟ್ ಆಪ್ಷನ್ ಬಿ. ನಾನು ನಿಮ್ಗೆ ಲಿಂಕ್ ಹಾಕಿದ್ದೀನಿ ಇದರಲ್ಲಿ. ಸೊ ಇಲ್ಲಿ ಪದ್ಮ ಅವಾರ್ಡ್ಸ್ ಕೊಡ್ಬೇಕಾದ್ರೆ ಈ ತರದೊಂದು ಮೆಡಲ್ ಕೂಡ ಕೊಡ್ತಾರೆ. ಇದು ಪದ್ಮಶ್ರೀಗೆ, ಇದು ಪದ್ಮ ವಿಭೂಷಣ್ಗೆ, ಇದು ಪದ್ಮ ವಿಭೂಷಣ್ಗೆ. ಸೊ 3 ಥರದ್ದು ಮೆಡಲ್ಸ್ ಗಳನ್ನು ನೋಡಬಹುದು ನಾವು. ನಿಮ್ಗೆ ಈ 9th ಕ್ವಶನ್ಗೆ ಲಿಂಕ್ ಹಾಕಿದ್ದೀನಿ. ಆ ಲಿಂಕ್ ಅಲ್ಲಿ ಸುಮಾರು ಒಂದು 15ರಿಂದ 20 ಡೇಟಾ ಸಿಗುತ್ತೆ ನಿಮ್ಗೆ. ಅದೆಲ್ಲಾನು ಕೂಡ ಹಾಕ್ತಾ ಕೂತ್ಕೊಂಡ್ರೆ ನೋಟ್ಸ್ ಫಿಲ್ ಆಗುತ್ತೆ ಅಂತ ಡೈರೆಕ್ಟ್ ಲಿಂಕ್ ಹಾಕಿದ್ದೀನಿ. ಆ PIB ಲಿಂಕ್ ಡೈರೆಕ್ಟ್ ಆಗಿ ಅಲ್ಲಿ PIB ವೆಬ್ಸೈಟ್ ತಗೊಂಡು ಹೋಗುತ್ತೆ ನಿಮ್ಗೆ. ಅಲ್ಲಿ ಹೋದಾಗ ಅದ್ರ ಬಗ್ಗೆ ಸ್ವಲ್ಪ ನೋಟ್ಸ್ ಮಾಡ್ಕೊಳ್ಳಿ ನೀವು. ಏನಕ್ಕೆ ಅಂತ ಹೇಳಿದ್ರೆ, ಒಂದು ಎಜುಕೇಶನ್ ಅಂತ ಏನು ಟಾಪಿಕ್ ನೋಡ್ತೀವಿ ನಾವು, ಎಜುಕೇಶನ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಇಲ್ಲ ಜೆಂಡರ್ ಈಕ್ವಾಲಿಟಿ ಆಗಿರ್ಬೋದು, ಈ 3 ಇಶ್ಯೂಗಳನ್ನು ಕೂಡ ಮೈನ್ಸ್ ಆನ್ಸರ್ ರೈಟಿಂಗ್ ನಲ್ಲಿ ಈ ಡೇಟಾಗಳನ್ನ ಯೂಸ್ ಮಾಡ್ಕೋಬಹುದು ನಾವು. ಈ 3 ಟಾಪಿಕ್ ನ ಮೇಲ್ಗಡೆಗೆ ಏನಿಲ್ಲ ಅಂತ ಹೇಳಿದ್ರೆ 4ರಿಂದ 5 ಕ್ವಶನ್ ಬಂದಿರುತ್ತೆ ಪ್ರತಿ ವರ್ಷ. GS 1, 2, 3, 4 4 ಕನ್ಸಿಡರ್ ಮಾಡಿದ್ರೆ ಈ 4 ಪೇಪರ್ ಸೇರಿಸಿ 4ರಿಂದ 5 ಕ್ವಶನ್ ಬಂದಿರುತ್ತೆ. ವುಮನ್ ಎಂಪವರ್ಮೆಂಟ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಎಜುಕೇಶನ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಹ್ಯೂಮನ್ ರಿಸೋರ್ಸ್ ಆಗಿರ್ಬೋದು. ಸೊ ಆ ತರದ ಕ್ವಶನ್ ಬಂದಾಗ ಇದೊಂದು ಗೌರ್ಮೆಂಟ್ ರಿಪೋರ್ಟ್ ನಲ್ಲಿರುವಂತ ಡೇಟಾನ ಯೂಸ್ ಮಾಡ್ಕೊಂಡ್ರೆ ಆನ್ಸರ್ ಬಹಳ ಚೆನ್ನಾಗಿ ಕಾಣುತ್ತೆ. ಅದಕ್ಕೋಸ್ಕರ ಮನೆ ಹೋಗ್ಬಿಟ್ಟು ಒಂದ್ಸರಿ ನೋಟ್ಸ್ ಮಾಡ್ಕೊಳ್ಳಿ ನೀವು ಅದನ್ನ. ಓಕೆ, 9th ಕ್ವಶನ್ಗೆ ಆಪ್ಷನ್
ಬಿ. 10th ಕ್ವಶನ್ಗೆ ಸಿನಾ. ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಇಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಕಂಪನೀಸ್ ಆಕ್ಟ್ 2013. ಹೌದಾ? ಸರಿ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್. ಥರ್ಡ್ ಸ್ಟೇಟ್ಮೆಂಟ್ ಹೌದಾ? ಸಿವಿಲ್ ಕೋರ್ಟ್ ಅಷ್ಟು ಪವರ್ ಇದೆಯಾ ಅದಕ್ಕೆ, ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಗೆ? ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನ ಕೆಳಗಡೆಗೆ ಸಿವಿಲ್ ಕೋರ್ಟಿಗೆ ಏನು ಅಥಾರಿಟಿ ಇದೆ, ಇದಕ್ಕೂ ಕೂಡ ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿಗೂ ಅದೇ ತರದ ಸಿಮಿಲರ್ ಕೋರ್ಟ್ ಪವರ್ಸ್ ಇದೆ ಅಂತ ಹೇಳ್ತೀನಿ. ಅಂದ್ರೆ ಏನು ಕೋರ್ಟ್ ಪವರ್ ಇದೆ ಅಂತ ಹೇಳಿದ್ರೆ ಪನಿಷ್ ಮಾಡ್ಬೋದು ಯಾರನ್ನ ಬೇಕಾದ್ರು ಅಂತ. ಅವ್ರು ಮಾಡಿರುವಂತ ರೂಲ್ಸ್ ನ ವಾಲೇಟ್ ಮಾಡಿದ್ರೆ ವಿಲ್ ಬಿ ಪನಿಷ್ಡ್ ಅಂಡರ್ ಲಾ ಅಲ್ವಾ? ಆ ತರದ ಆಪ್ಷನ್ ಇದೆಯಾ ಇದಕ್ಕೆ? ಇದೆಯಾ? ಸರಿ, ಇರ್ಲಿ ಬಿಡಿ. ಫೋರ್ತ್ ಸ್ಟೇಟ್ಮೆಂಟ್ ನೋಡಿ. ಫೋರ್ತ್ ಸ್ಟೇಟ್ಮೆಂಟ್, ಒಬ್ಬ ಚೇರ್ಮನ್ ಇರ್ತಾನೆ, 15 ಜನ ಮೆಂಬರ್ಸ್ ಇರ್ತಾರೆ. ಕಾಂಪೋಸಿಷನ್ ಬಗ್ಗೆ ಮಾತಾಡ್ತಾ ಇದೆ ಇಲ್ಲಿ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಇಟ್ಸ್ ಎ ಸ್ಟ್ಯಾಚ್ಯೂಟರಿ ಬಾಡಿ ಅಂಡರ್ ಕಂಪನೀಸ್ ಆಕ್ಟ್. ಕಂಪನಿ ಆಕ್ಟ್ ನ ಕೆಳಗಡೆಗೆ ಎಸ್ಟಾಬ್ಲಿಷ್ ಆಗಿರುವಂತಹ ಒಂದು ಬಾಡಿ ಅಂತ ಹೇಳ್ಬೋದು. ಏನಕ್ಕೆ ಅಂತ ಹೇಳಿದ್ರೆ ಆಡಿಟರ್ಸ್ ಗಳನ್ನ ಆಡಿಟ್ ಮಾಡೋದಕ್ಕಿರುವಂತಹ ಒಂದು ಬಾಡಿ ಅಂತ ಹೇಳ್ಬೋದು ನಾವು. ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕರಪ್ಷನ್ ನೋಡೋದು ಇದು. ಆನ್ಲೈನ್ ಅಲ್ಲಿ ಹೇಳ್ಬಾರ್ದು ಇಲ್ವೋ ಗೊತ್ತಿಲ್ಲ, ರೆಕಾರ್ಡ್ ಮಾಡ್ಕೊಂಡ್ಬಿಟ್ರೆ ಕಷ್ಟ. ನಮ್ಮ ದೇಶದಲ್ಲಿ ಹೈಯೆಸ್ಟ್ ಕರಪ್ಷನ್ ಈಸ್ ಬಿಕಾಸ್ ಆಫ್ ಒಂದು ಲಾಯರ್ಸ್, ಇನ್ನೊಂದು ಕಡೆಗೆ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಲ್ವಾ? ಸೊ ಅವರನ್ನ ಆಡಿಟ್ ಮಾಡೋದಕ್ಕೋಸ್ಕರನೇ ಇರುವಂತಹ ಒಂದು ಬಾಡಿ ಅಂತ ಹೇಳ್ಬೋದು ನಾವು, ನ್ಯಾಷನಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ. ಸೆಕೆಂಡ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಯಾರಾದ್ರೂ ಲಾನ ವೈಲೇಟ್ ಮಾಡಿದ್ರೆ ಅವ್ರಿಗೆ ಪನಿಷ್ ಮಾಡುವಂತ, ಅವ್ರನ್ನ ಪೀನಲೈಸ್ ಮಾಡುವಂತ ಪವರ್ ಸಿವಿಲ್ ಕೋರ್ಟಿಗೆ ಯಾವ ತರ ಇರುತ್ತೆ ಅದೇ ತರದ ಸಿಮಿಲರ್ ಪವರ್ ಈ ಒಂದು ರಿಪೋರ್ಟಿಂಗ್ ಅಥಾರಿಟಿಗೂ ಕೂಡ ಇರೋದನ್ನ ನಾವು ನೋಡ್ತೀವಿ. ಫೋರ್ತ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಒಬ್ಬ ಚೇರ್ಪರ್ಸನ್ ಇರ್ತಾನೆ, 15 ಜನ ಮೆಂಬರ್ಸ್ ಇರ್ತಾರೆ, ಹೂ ಆರ್ ಅಪಾಯಿಂಟೆಡ್ ಬೈ ದ ಗವರ್ಮೆಂಟ್. ಸೊ 10th ಕ್ವಶನ್ಗೆ ಆಪ್ಷನ್ ಡಿ. 11th ಕ್ವಶನ್ ಬಿನಾ? ಗ್ರೇ ರೆವಲ್ಯೂಷನ್ ಅಂದ್ರೆ ಏನು? ಶೋರ ಪಕ್ಕನಾ? ಟಾರ್ರೋಡ್ ರೆವಲ್ಯೂಷನ್ ಅಲ್ವಾ ಗ್ರೇ ಅಂದ್ರೆ? ಸೆಕೆಂಡ್ ಪಿಂಕ್ ರೆವಲ್ಯೂಷನ್, ಸರಿ ಏನದು ಪರ್ಪಲ್ ರೆವಲ್ಯೂಷನ್ ಅಂದ್ರೆ? ಪರ್ಪಲ್ ಬ್ಲೂಬೆರಿ ಕಲ್ಟಿವೇಶನ್ ಅಲ್ವಾ? ಬ್ಲೂಬೆರಿನೂ ಪರ್ಪಲ್ ಇರುತ್ತೆ ಅಲ್ವಾ? ಇರಲ್ವಾ? ಯಾವ ಕಲರ್ ಇರುತ್ತೆ ಬ್ಲೂಬೆರಿ? ಸರಿ. ಪಿಂಕ್ ರೆವಲ್ಯೂಷನ್ ಮೀಟ್ ಕಲ್ಟಿವೇಶನ್ಗಾ? ಓಕೆ. ಮೀಟ್ ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ. ಸರಿ, ಅದಕ್ಕೇನೆ 800 ರೂಪಾಯಿ ಆಗಿರೋದು ಇವಾಗ. ನೆಕ್ಸ್ಟ್ ಸಿಲ್ವರ್ ರೆವಲ್ಯೂಷನ್ ಕರೆಕ್ಟ್ ಆಗಿದೆಯಾ? ಎಗ್ ಅಂಡ್ ಪೌಲ್ಟ್ರಿ. ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ. ಗ್ರೇ ರೆವಲ್ಯೂಷನ್ ನೋಡೋದು ನಾವು ಫರ್ಟಿಲೈಸರ್ಗೆ, ಪರ್ಪಲ್ ರೆವಲ್ಯೂಷನ್ ನೋಡೋದು ನಾವು ಲ್ಯಾವೆಂಡರ್ ಕಲ್ಟಿವೇಶನ್ಗೋಸ್ಕರ. ಈ ಒಂದು ರೀಸನ್ಗೆನೆ ಈ ಒಂದು ಆರ್ಟಿಕಲ್ ನ್ಯೂಸ್ ನಲ್ಲಿತ್ತು. ಏನಕ್ಕೆ ಕಾಶ್ಮೀರ್ನಲ್ಲಿ ಲ್ಯಾವೆಂಡರ್ ಕಲ್ಟಿವೇಟ್ ಮಾಡೋದಕ್ಕೋಸ್ಕರ ಜಾಸ್ತಿ ಪ್ರಮೋಷನ್ ಕೊಡ್ತಾ ಇದೆ ಗವರ್ಮೆಂಟ್. ಯಾರೋ ಮಿನಿಸ್ಟರ್ ಅಲ್ಲಿ ಹೋಗ್ಬಿಟ್ಟು ಏನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದ, PI ಬಿಲ್ ಬಂದಿತ್ತು, ಅದಕ್ಕೋಸ್ಕರ ಈ ಒಂದು ರೆವಲ್ಯೂಷನ್ ನ್ಯೂಸ್ ನಲ್ಲಿತ್ತು. ಸೊ ಪರ್ಪಲ್ ರೆವಲ್ಯೂಷನ್ ಅಂದ್ರೆ ಲ್ಯಾವೆಂಡರ್ ಕಲ್ಟಿವೇಶನ್. ಪಿಂಕ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಆನಿಯನ್ ಕಲ್ಟಿವೇಶನ್, ಮೀಟ್ ಕಲ್ಟಿವೇಶನ್ ಅಲ್ಲ, ಆನಿಯನ್ ಕಲ್ಟಿವೇಶನ್. ಸಿಲ್ವರ್ ರೆವಲ್ಯೂಷನ್ ಅಂತ ಹೇಳಿದ್ರೆ ಮೊಟ್ಟೆ ಮತ್ತೆ ಕೋಳಿ, ಅದು ಕೂಡ ಒಂದು ರೀತಿ ತರಕಾರಿ ಇದ್ದಂಗೆ. ಸೊ 11th ಕ್ವಶನ್ಗೆ ಆಪ್ಷನ್ ಬಿ. ಓನ್ಲಿ 2 pairs ಆರ್ correctly matched. 12th question. ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ಗೆ ಯಾರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ದೆ. ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತಿದ್ದು? ರಿಪಬ್ಲಿಕ್ ಡೇಗೆ ಗೆಸ್ಟ್ ಆಗ್ಬಿಟ್ಟು ಆಕ್ಚುಲಿ ಈ ಅಮೆರಿಕದ ಪ್ರೆಸಿಡೆಂಟ್ ಜೋ ಬೈಡನ್ ಕರೆದಿದ್ದು ನಾವು ಆಕ್ಚುಲಿ ಫಸ್ಟ್. ಬಾರಪ್ಪ ಈ ಸರಿ ನೀವು ಏನದು ಗಾರ್ಡ್ ಆಫ್ ಆನರ್ ತಗೊಂಡು ಹೋಗು ಅಂತ ಹೇಳ್ಬಿಟ್ಟು. ಪಾಪ ಅಜ್ಜಂಗೆ ವಯಸ್ಸಾಗ್ಬಿಡ್ತು, ಬರೋದಕ್ಕಾಗಲಿಲ್ಲ ಅಂತ ಹೇಳಿ, ಬರೋದಿಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಏನ್ ಮಾಡಿದ್ರು, ಫ್ರೆಂಚ್ ಪ್ರೆಸಿಡೆಂಟ್ನ ಇಮಾನ್ಯುಯಲ್ ಮ್ಯಾಕ್ರಾನ್ನ ಈ ಸರಿ ರಿಪಬ್ಲಿಕ್ ಡೇಗೆ ನಾವು ಗೆಸ್ಟ್ ಆಫ್ ಆನರ್ ಆಗಿ ಕರೆದಿದ್ದನ್ನ ನೋಡ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಬಂದಿರುವಂತಹ ಟೈಮ್ ಪೀರಿಯಡ್ ನಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ಗೂ ಫ್ರೆಂಚ್ ಪ್ರೆಸಿಡೆಂಟ್ಗೂ ಮಾತುಕತೆ ನಡೆಯುತ್ತೆ. ಅದರಲ್ಲಿ ಈ ಒಂದು ಜೈತಾಪುರ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ನಲ್ಲಿ ಫ್ರಾನ್ಸ್ನ ಅಸೋಸಿಯೇಷನ್ ಜೊತೆ ಏನ್ ಡೆವಲಪ್ ಮಾಡ್ತಾ ಇದ್ದೀವಿ ನಾವು, ಅದರ ಡೆವಲಪ್ಮೆಂಟ್ಸ್ ಬಗ್ಗೆ ಒಂದಷ್ಟು ಡಿಸ್ಕಷನ್ಸ್ ನಡೆದಿರೋದನ್ನ ನೋಡ್ಬೋದು ನಾವು. ಅದಕ್ಕೋಸ್ಕರ ಇದು ನ್ಯೂಸ್ ನಲ್ಲಿತ್ತು. ಅದ್ರ ಜೊತೆಗೆ ಲಾಸ್ಟ್ ಈ ಮಂತ್ ನಲ್ಲೇ ಗವರ್ಮೆಂಟ್ ಏನ್ ಹೊಸ ಒಂದು ಕಮಿಟ್ಮೆಂಟ್ ನ ಮಾಡ್ಕೊಂಡಿದೆ, ರಿನ್ಯೂವಬಲ್ ಎನರ್ಜಿನ ಪ್ರಮೋಟ್ ಮಾಡೋದಕ್ಕೋಸ್ಕರ. ಏನಕ್ಕೆಂದ್ರೆ ಇವತ್ತೂ ಕೂಡ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 60% ಆಫ್ ಎಲೆಕ್ಟ್ರಿಸಿಟಿ ಇಸ್ ಪ್ರೊಡ್ಯೂಸ್ ಥ್ರೂ ಥರ್ಮಲ್ ಪವರ್ ಪ್ಲಾಂಟ್ಸ್. ಇನ್ನಾನು ಕೂಡ ಕಲ್ಲಿದ್ದನ್ನ ಸುಟ್ಟಿ ನಾವು ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಾ ಇದ್ದೀವಿ.
ನೀವು ಗೋ ಗ್ರೀನ್ ಅಂತ ಏನೇ ನೀವು ಓಲಾ ಗಾಡಿ ತಗೊಂಡ್ರೆ ಇಲ್ಲ ಏತರ್ನ ಗಾಡಿ ತಗೊಂಡ್ರು ಅದ್ರ ಹಿಂದ್ಗಡೆ ಗೋ ಗ್ರೀನ್ ಇಲ್ಲ, ಅದ್ರ ಹಿಂದ್ಗಡೆ ಗೋ ಬ್ಲಾಕ್ ಇರೋದನ್ನ ನೋಡ್ತೀವಿ. ಏನಕ್ಕೆ 60% ಆಫ್ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಮಾಡ್ತಿರೋದು ಯಾವುದು? ಕೋಲ್ ಪವರ್ ಪ್ಲಾಂಟ್ಸ್, ಥರ್ಮಲ್ ಪವರ್ ಪ್ಲಾಂಟ್ಸ್. ಸೊ ಆ ಥರ್ಮಲ್ ಪವರ್ ಪ್ಲಾಂಟ್ ಆಗುವಂತ ಡಿಸ್ಅಡ್ವಾಂಟೇಜ್ ಏನು? ಒಂದು ಪೊಲ್ಯೂಷನ್ ಬಹಳ ಜಾಸ್ತಿ ಆಗುತ್ತೆ ಅಲ್ವಾ? ಪೊಲ್ಯೂಷನ್ ಬಹಳ ಜಾಸ್ತಿ ಆಗಿದೆ, ಜೊತೆಗೆ ಆ ಕೋಲ್ ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ ನಾವು. ಆಲ್ಮೋಸ್ಟ್ 60 to 70% ಆಫ್ ಇಂಡಿಯಾಸ್ ಡಿಮಾಂಡ್, ಕೋಲ್ ಡಿಮಾಂಡ್ ಏನಿದೆ, ದಟ್ ಈಸ್ ಮೆಟ್ ಥ್ರೂ ಇಂಪೋರ್ಟ್ಸ್. ಅದನ್ನ ಇಂಪೋರ್ಟ್ ಮಾಡ್ಕೊಳ್ತಾ ಇದೀವಿ. ಸೊ ಇಂಪೋರ್ಟ್ ನ ಡಿಪೆಂಡೆನ್ಸಿನ ಕಡಿಮೆ ಮಾಡ್ಕೋಬೇಕು ಕೋಲ್ ಮೇಲ್ಗಡೆಗೆ ಅಂತ ಹೇಳಿ ಗವರ್ಮೆಂಟ್ ಏನ್ ಮಾಡಿದೆ, ಇನ್ಮೇಲಿಂದ ಪ್ರತಿ ವರ್ಷ ವಿಲ್ ಕಮಿಷನ್ ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್. ಪ್ರತಿ ವರ್ಷ ಒಂದು ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ನ ನಾವು ಕಮಿಷನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅಶೂರೆನ್ಸ್ ತಗೊಂಡು ಟಾರ್ಗೆಟ್ ನ ಹಾಕೊಂಡಿದ್ದೆ. ಅದಕ್ಕೋಸ್ಕರ ಇದು ನ್ಯೂಸ್ ನಲ್ಲಿತ್ತು. 12th ಕ್ವಶನ್ಗೆ ಆಪ್ಷನ್ ಸಿ, ಫ್ರಾನ್ಸ್. 13th ಕ್ವಶನ್, ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಅಲ್ವಾ? ಮೆಲನಿನಿಸ್ಟಿಕ್ ಟೈಗರ್ ಸಫಾರಿ ಅಂತ ಒಂದು ಹೊಸ ಪ್ರೋಗ್ರಾಮ್ ನ ಲಾಂಚ್ ಮಾಡಿದೆ. ಮೆಲನಿನಿಸ್ಟಿಕ್ ಟೈಗರ್ ಅಂತ ಹೇಳಿದ್ರೆ ತುಂಬಾ ಕಪ್ಪಗಿರುತ್ತೆ ಅದು. ಇದ್ರಲ್ಲಿ ನಿಮ್ಗೆ ಎಲ್ಲೆಲ್ಲಿ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಇದೆ ಅಂತ ಹಾಕಿದ್ದೀನಿ. ಒಂದ್ಸರಿ ಹಿಂಗೆ ಒಂದು ಏನಾಗುತ್ತೆ, ನೀವು ಈ ಲೊಕೇಶನ್ ಬೇಸ್ಡ್ ಕ್ವಶನ್ಸ್ ಬರೋದು ಸಾಮಾನ್ಯ UPSC ಮತ್ತೆ KPSC. ಒಂದು 3-4 ಕ್ವಶನ್ ಲೊಕೇಶನ್ ಮೇಲ್ಗಡೆನೆ ಕೇಳ್ತಾರೆ. ನೀವು ಅದನ್ನ ಈಸಿಯಾಗಿ ಮೆಮೊರೈಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ಎಂಟಿ ಪೊಲಿಟಿಕಲ್ ಮ್ಯಾಪ್ ಬರುತ್ತೆ ಅಲ್ವಾ? ಇಂಡಿಯನ್ ಪೊಲಿಟಿಕಲ್ ಮ್ಯಾಪ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ವರ್ಲ್ಡ್ ಪೊಲಿಟಿಕಲ್ ಮ್ಯಾಪ್ ಆಗಿರ್ಬೋದು. ಆ ಎಂಟಿ ಇರುವಂತಹ ಪೊಲಿಟಿಕಲ್ ಮ್ಯಾಪ್ ನ ಪ್ರಿಂಟ್ಔಟ್ ಹಾಕೊಳ್ತಿರೋ, ಜೆರಾಕ್ಸ್ ಮಾಡ್ಕೊಳ್ತಿರೋ, ತಗೊಂಬಂದು ಇಟ್ಕೊಂಡು ಅದ್ರ ಮೇಲ್ಗಡೆಗೆ ನೀವು ಓನ್ ಆಗಿ ಮ್ಯಾಪ್ ಮಾಡ್ಕೊಂಡು ಇಲ್ಲಿ ಇದು ಬರುತ್ತೆ, ಇಲ್ಲಿ ಇದು ಬರುತ್ತೆ ಅಂತ ಹೇಳ್ಕೊಂಡಾಗ ಮಾತ್ರ ಲೊಕೇಶನ್ ಬೇಸ್ಡ್ ಕ್ವಶನ್ಸ್ಗೆ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಜೈತಾಪುರ್ ಮಹಾರಾಷ್ಟ್ರದಲ್ಲಿದೆ, ಕೈಗಾ ಕರ್ನಾಟಕದಲ್ಲಿದೆ ಅಂತ 2 ಅಂದ್ಕೊಳ್ತೀರಾ, ಇನ್ನು ಬಾಕಿ ಎಲ್ಲೆಲ್ಲಿದೆ ಅಂತ ದೇವ್ರಿಗೆ ಗೊತ್ತು. ಅದಕ್ಕೋಸ್ಕರ ಲೊಕೇಶನ್ ಅಂತ ಬಂದ ತಕ್ಷಣ ಅಟ್ಲಾಸ್ನ ಹೆಂಗಿದೆಯೋ ಹೊಸದಾಗಿ ತಗೊಂಡಿರ್ತೀವಲ್ಲ, ಎಕ್ಸಾಮ್ ಕ್ಲಿಯರ್ ಆಗೋ ತನಕನೂ ಹಾಗೆ ಹೊಸದಾಗಿ ಇರಬೇಕು ಅನ್ನೋಂಥ ಒಂದು ಸ್ಟ್ರಿಕ್ಟ್ನೆಸ್ ನ ಫಾಲೋ ಮಾಡೋದಕ್ಕೆ ಹೋಗ್ಬೇಡಿ. ಅಟ್ಲಾಸ್ ನೀವು ಯಾರಿಗೂ ಕೂಡ ಮತ್ತೆ ಸೆಕೆಂಡ್ ಹ್ಯಾಂಡ್ ಅಲ್ಲಿ ಮಾರೋದು ನೆಸೆಸಿಟಿ ಇಲ್ಲ. ಅದ್ರ ಮೇಲ್ಗಡೆ ಬ್ಲೂ ಇಂಕು, ಗ್ರೀನ್ ಇಂಕು, ಬ್ಲಾಕ್ ಇಂಕು, ರೆಡ್ ಇಂಕ್ ನ ಯೂಸ್ ಮಾಡ್ಕೊಂಡು ಬೇರೆ ಬೇರೆದನ್ನ ಮಾರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ರಿವರ್ನ ಮ್ಯಾಪ್ ಮಾಡ್ಕೋಬೇಕಾಗುತ್ತೆ, ರಿವರ್ ಬೇಸಿನ್ ನ ಮ್ಯಾಪ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸರ್ ಅಟ್ಲಾಸ್ ಹೊಸದಾಗೆ ಇರಲಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ತರ A4 ಶೀಟ್ ನಲ್ಲಿ ಪೊಲಿಟಿಕಲ್ ಮ್ಯಾಪ್ ತಗೊಂಡು ಪ್ರಿಂಟ್ ಹಾಕೊಳ್ಳಿ. ಏನಕ್ಕೆ ಅಂತ ಹೇಳಿದ್ರೆ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ತರ ಸುಮಾರು ಸಬ್ಜೆಕ್ಟ್ ಅಲ್ಲಿ ಯು ಹ್ಯಾವ್ ಟು ರೈಟ್ ಮ್ಯಾಪ್ಸ್. ಮ್ಯಾಪ್ ಬರೆದ್ರೆ ನಿಮಗೆ ಒಂದು 2 ಮಾರ್ಕ್ಸ್ ಎಕ್ಸ್ಟ್ರಾ ಸಿಗುತ್ತೆ ಅಪ್ಸರ ಪೆನ್ಸಿಲ್ ನ ಯೂಸ್ ಮಾಡ್ಕೊಂಡಂಗೆ. ಅದಕ್ಕೋಸ್ಕರ ಮ್ಯಾಪ್ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ನೀವು ಆ ಮ್ಯಾಪ್ ಬರೆಯೋದಕ್ಕೆ ಅಭ್ಯಾಸ ಮಾಡ್ಕೋಬೇಕು ಅಂದ್ರೆ ಇವಾಗಲಿಂದಾನೆ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಇಲ್ಲ ಎಕ್ಸಾಮ್ ಹಾಲಲ್ಲಿ ಕುತ್ಕೊಂಡ್ಬಿಟ್ಟು ನಾನು ಇಂಡಿಯಾ ಮ್ಯಾಪ್ ಬರೀತೀನಿ, 30 ಸೆಕೆಂಡ್ ಒಳಗಡೆ ಇಂಡಿಯಾ ಮ್ಯಾಪ್ ಬರೆಯುವಂತ ಕೇಪಬಿಲಿಟಿ ಬೆಳೆಸ್ಕೋಬೇಕು ನೀವು. ಏನಾದ್ರೆ 6 ನಿಮಿಷ ಒಂದು ಕ್ವಶನ್ ಬರೆಯೋದಕ್ಕೆ ಮೇನ್ಸ್ ನಲ್ಲಿ, 6 ನಿಮಿಷದಲ್ಲಿ 3 ನಿಮಿಷ ನೀಟಾಗಿ ಚಿತ್ತರ ಕಲಾವಿದ ಬರ್ದಂಗೆ ಇಂಡಿಯನ್ ಮ್ಯಾಪ್ ಬರೀತೀನಿ ಅಂತ ಹೇಳಿದ್ರೆ ಟೈಮ್ ಹೊಟ್ಟೋಗ್ಬಿಡುತ್ತೆ. ಸೊ ರಫ್ ಆಗಿ ಕ್ರೂಡ್ ಆಗಿ ನಿಮ್ಗೆ ಇಂಡಿಯನ್ ಮ್ಯಾಪ್ ನ 30 ಸೆಕೆಂಡ್ ಅಲ್ಲಿ ಬರೆಯೋದು ಕೇಪಬಿಲಿಟಿ ಬರ್ಬೇಕು. ಸೊ ಅದಕ್ಕೋಸ್ಕರ ಈ ತರದ ಲೊಕೇಶನ್ ಬೇಸ್ಡ್ ಕ್ವಶನ್ಸ್ ಏನಿರುತ್ತೆ ಅದು ನೀವೇ ಓನ್ ಆಗಿ ಮಾಡ್ಕೊಂಡ್ರೆ ಬಹಳ ಒಳ್ಳೇದು. ಸೊ ಇಲ್ಲೇನ್ ನೋಡ್ತೀವಿ, ಇದಕ್ಕೆ ನಾವು ಮೆಲನಿನಿಸ್ಟಿಕ್ ಟೈಗರ್ ಅಂತ ಕರಿತೀವಿ. ಈ ಮೆಲನಿನ್ ಪಿಗ್ಮೆಂಟ್ ಬಗ್ಗೆ ಗೊತ್ತಿದೆ ನಿಮ್ಗೆ ಅಲ್ವಾ? ಸ್ಕಿನ್ ನಲ್ಲಿ ಇರುವಂತಹ ಒಂದು ಪಿಗ್ಮೆಂಟ್ ಅದು. ಈ ಮೆಲನಿನ್ ಪಿಗ್ಮೆಂಟ್ ಜಾಸ್ತಿ ಆದ್ರೆ ಏನಾಗುತ್ತೆ, ಕಡಿಮೆ ಆದ್ರೆ ಏನಾಗುತ್ತೆ, ವೈಟ್ ಟೈಗರ್ಸ್ ನೋಡ್ತೀವಲ್ವಾ ನಾವು, ಆ ವೈಟ್ ಟೈಗರ್ಸ್ ಆಗೋದನ್ನ ನಾವು ನೋಡ್ತೀವಿ. ಸೊ ಪ್ರಪಂಚದಲ್ಲಿ ಈ ತರ ಮೆಲನಿನಿಸ್ಟಿಕ್ ಟೈಗರ್ ಒಡಿಶಾದಲ್ಲಿ ಅದ್ಯಾವ್ದು ಸಿಮ್ಲಿಪಾಲ್ ಟೈಗರ್ ರಿಸರ್ವ್ ಬಿಟ್ರೆ ಬಾಕಿ ಎಲ್ಲಿನೂ ಸಿಗೋದಿಲ್ಲ. ಸೊ ಹಾಗಾಗಿ ಅದನ್ನ ಸ್ಪೆಷಲ್ ಆಗಿ ಪ್ರಮೋಟ್ ಮಾಡೋದಕ್ಕೆ ಒಡಿಯನ್ ಗವರ್ಮೆಂಟ್ ಏನ್ ಮಾಡಿದೆ, ಈ ಒಂದು ಮೆಲನಿನಿಸ್ಟಿಕ್ ಟೈಗರ್ ಸಫಾರಿನ ಲಾಂಚ್ ಮಾಡಿರೋದನ್ನ ನಾವು ನೋಡ್ತೀವಿ ಲಾಸ್ಟ್ ವೀಕ್ ನಲ್ಲಿ. ಅದಕ್ಕೋಸ್ಕರ ನ್ಯೂಸ್ ಅಲ್ಲಿ ಇತ್ತು. ಇದು ನಾವು ನೋಡ್ತೀವಿ, ಬ್ಲಾಕ್ ಪ್ಯಾಂಥರ್ ಅಂತೆಲ್ಲ ಕೇಳಿರ್ತೀವಿ ನಾವು ಅಲ್ವಾ, ಕರಿ ಚಿರತೆ ಅಂತ ಕೇಳಿರ್ತೀವಿ. ಅಂದ್ರೆ ಏನದು ಕರಿ ಚಿರತೆ ಸಪರೇಟ್ ಸ್ಪೀಶೀಸ್ ಅದು ಇಲ್ಲ, ಮಾಮೂಲಿ ಚಿರತೆನೆ, ಅದಕ್ಕೆ ಮೆಲನಿನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ, ಅದಕ್ಕೆ ಪೂರ್ತಿ ಕಪ್ಪಾಗಿ ಕಾಣ್ತಿರುತ್ತೆ. ಸೊ ಹಾಗಾಗಿ 13th ಕ್ವಶನ್ಗೆ ಆಪ್ಷನ್ ಎ. 14th ಕ್ವಶನ್, ಮೆಲ್ಟಿಂಗ್ permafrost in the region dash region could release ancient viruses also known as zombie viruses, also called Methuselah viruses that could potentially affect humans. ಸೊ ಇಲ್ಲಿ fill in the blanks ಕೇಳಿದ್ದೇನೆ. ಏನದು, ಯಾವ ರೀಜನ್ ಅಲ್ಲಿ ಇರುತ್ತೆ? ಪರ್ಮಾಫ್ರಾಸ್ಟ್ ಅಂತ ಗೊತ್ತಿದೆ ಅಲ್ವಾ ನಿಮ್ಗೆ? ಪರ್ಮಾಫ್ರಾಸ್ಟ್ ಅಂತ ಹೇಳಿದ್ರೆ ಭೂಮಿನೇ ಸಾಯಿಲ್, ಟಾಪ್ ಸಾಯಿಲ್ ಏನು ಅಥವಾ ಏನ್ ಲೇಯರ್ ಆಫ್ ಸಾಯಿಲ್ಸ್ ನೋಡ್ತೀವಿ ನಾವು, ಆ ಲೇಯರ್ ಆಫ್ ಸಾಯಿಲ್ಸ್ ಐಸ್ ಆಗ್ಬಿಟ್ಟಿರುತ್ತೆ. ಸೊ ಈ ಟೈಮಲ್ಲಿ ಏನಾಗ್ಬಿಟ್ಟಿರುತ್ತೆ ಅಂತ ಹೇಳಿದ್ರೆ 10,000-15,000 ವರ್ಷದ ಮುಂಚೆ ಏನಾಗ್ಬಿಡುತ್ತೋ ಇದು ಸಾಲಿಡಿಫೈ ಆಗ್ಬಿಟ್ಟಿದೆ, ಐಸ್ ಆಗ್ಬಿಟ್ಟಿದೆ. ಇದಕ್ಕೆ ನಾವು ಪರ್ಮಾಫ್ರಾಸ್ಟ್ ಅಂತ ಕರಿತೀವಿ. ಇದು ಫ್ರೋಸ್ ಆಗ್ಬೇಕಾದ್ರೆ ಏನಾಗ್ತಿರುತ್ತೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಇರುವಂತಹ ವೈರಸಸ್ ಗಳಾಗಿರ್ಬೋದು, ಇನ್ನು ಮನುಷ್ಯ ಹುಟ್ಟೋದಕ್ಕಿಂತ ಮುಂಚೆ ಆಗಿರುವಂತದ್ದು ಆ ಟೈಮಲ್ಲಿ ಇರುವಂತಹ ವೈರಸಸ್ ಆಗಿರ್ಬೋದು, ಆ ಟೈಮಲ್ಲಿ ಇದ್ದಂತ ಹೊಸ ತರದ್ದು ಬ್ಯಾಕ್ಟೀರಿಯಾಸ್ ಆಗಿರ್ಬೋದು, ಎಲ್ಲಾನು ಕೂಡ ಹಾಗೆ ನಾವು ಫ್ರಿಡ್ಜ್ ನಲ್ಲಿ ಯಾವ ತರ
ನಾವು ರಾತ್ರಿ ಉಳಿದಿರೋ ಊಟನ ಫ್ರಿಜ್ ನಲ್ಲಿ ಯಾವ ತರ ಸೇವ್ ಮಾಡ್ತೀವಲ್ಲ ಫ್ರಿಜ್ ಅಲ್ಲಿ ಇಟ್ಬಿಟ್ಟು, ಅದೇ ತರದಲ್ಲಿ ಆ ವೈರಸಸ್ ಗಳನ್ನ ಅಲ್ಲೇ ಇಟ್ಕೊಂಡು ಸೇವ್ ಮಾಡ್ತಾ ಇದೆ. ಕ್ಲೈಮೇಟ್ ಚೇಂಜ್ ಇಂದ ಏನಾಗ್ತಾ ಇದೆ, ಈ ಪರ್ಮಾಫ್ರೋಸ್ಟ್ ಮೆಲ್ಟ್ ಆಗ್ತಾ ಇದೆ. ಪರ್ಮಾಫ್ರೋಸ್ಟ್ ಮೆಲ್ಟ್ ಆಗ್ತಾ ಏನಾಗುತ್ತೆ, ಆ ವೈರಸ್ಗಳು ಆಚೆ ಬರ್ಬೋದು. ಅದಕ್ಕೆ ಜಾಂಬಿ ವೈರಸ್ ಅಂತಾನು ಕರೀತಾರೆ, ಇಲ್ಲ ಮೆಥುಸೆಲಾ ವೈರಸ್ ಅಂತಾನು ಕೂಡ ಕರೀತಾರೆ. ಮೆಥುಸೆಲಾ ಅಂತ ಹೇಳಿದ್ರೆ ಈ ಒಬ್ಬ ಬಿಬ್ಲಿಕಲ್ ಗಾಡ್ ಅಂತ ಹೇಳ್ಬೋದು. ಬೈಬಲ್ ನಲ್ಲಿ ಒಬ್ಬ ಬರ್ತಾನೆ ಮೆಥುಸೆಲಾ ಅಂತ ಹೇಳ್ಬಿಟ್ಟು, ಅವನ ಡಿಮನ್ ಅಂತಾನು ಸುಮಾರು ಜನ ಕರೀತಾರೆ. 1000 ವರ್ಷ ಬದುಕಿದ್ನಂತೆ ಅವನು. ಸೊ ಆ ಒಂದು ಹೆಸರಿಂದ ಈ ವೈರಸ್ಗಳಿಗೆ ಹೆಸರಿಟ್ಟಿರೋದನ್ನ ನಾವು ನೋಡ್ಬೋದು. ಸೊ ಕ್ಲೈಮೇಟ್ ಚೇಂಜ್ ಇಂದ ಬರೀ ಹಿಮ ಕರಗಿ ನೀರಾಗ್ತಾ ಇಲ್ಲ, ಕ್ಲೈಮೇಟ್ ಚೇಂಜ್ ಇಂದ ಹೊಸ ರೋಗಗಳು ಕೂಡ ಬರುವಂತಹ ಚಾನ್ಸಸ್ ಇದೆ. ಲಾಸ್ಟ್ ವೀಕ್ ನಲ್ಲಿ ಇನ್ನೊಂದು ಟಾಪಿಕ್ ನಿಮಗೆ ನ್ಯೂಸ್ ಅಲ್ಲಿ ಇತ್ತು, ಡಿಸೀಸ್ ಎಕ್ಸ್ ಅಂತ ಹೇಳ್ಬಿಟ್ಟು. ಡಿಸೀಸ್ ಎಕ್ಸ್ ಅಂತ ಹೇಳಿದ್ರೆ ಪ್ರಾಬಬಲ್ ಪ್ಯಾಂಡಮಿಕ್ ಅಂತ ಹೇಳಿ. 2018 ಅಲ್ಲಿ WHO ಏನ್ ಮಾಡುತ್ತೆ, ಈ ತರದೊಂದು ಪ್ಯಾಂಡಮಿಕ್ ಗಳು ಬರ್ಬೋದು. ಏನಕ್ಕೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಲ್ಯಾಬ್ ನಲ್ಲಿ ಎಕ್ಸ್ಪೆರಿಮೆಂಟ್ ಗಳು ನಡೀತಾ ಇದೆ. ಸೊ ಇಡೀ ಏನ್ ನಾವು ಕರೋನಾ ವೈರಸ್ ನೋಡ್ತೀವಲ್ವಾ, ಆ ಕರೋನಾ ವೈರಸ್ ತರನೇ ಬಹಳ ಫಾಸ್ಟ್ ಆಗಿ ಸ್ಪ್ರೆಡ್ ಆಗುವಷ್ಟು, ಸುಮಾರು ಜನನ ಕೊಂದಾಕುವಷ್ಟು ಕೇಪಬಿಲಿಟಿ ಇರುವಂತ ಒಂದು ಹೊಸ ವೈರಸ್ ಯಾವಾಗ ಬೇಕಾದ್ರೂ ಎಮರ್ಜ್ ಆಗಬಹುದು. ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಅಂತ ಹೇಳಿ 2018 ನಲ್ಲಿ ಡಿಸೀಸ್ ಎಕ್ಸ್ ಅಂತ ಹೇಳ್ಬಿಟ್ಟು ಒಂದು ಕಾನ್ಸೆಪ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು WHO. ಆ ಡಿಸೀಸ್ ಎಕ್ಸ್ ನಲ್ಲೂ ಕೂಡ ಬೇಕಿದ್ರೆ ನಾವು ಇದನ್ನ ಹಾಕೋಬಹುದು, ಯಾವ್ದನ್ನ, ಜಾಂಬಿ ವೈರಸ್ನ. ಹೊಸದಾಗಿ ಬಂದು ಸಡನ್ ಆಗಿ ಹರಡ್ಬಿಟ್ಟು, ಏನಕ್ಕೆ ಅಂತ ಹೇಳಿದ್ರೆ ಈಗ ಸುಮಾರು ವೈರಸಸ್ ಗಳಿಗೆ ನಾವು ಇಮ್ಯೂನ್ ಆಗ್ಬಿಟ್ಟಿರ್ತೀವಿ ಅಲ್ವಾ. ಮಲೇರಿಯಾ ಎಲ್ಲ ಹೇಗೆ ಅಂತ ಹೇಳಿದ್ರೆ, ನಮ್ಮ ತಾತನ್ಗೋ ಅಪ್ಪನ್ಗೋ ಯಾರಿಗೋ ಒಂದು ಮಲೇರಿಯಾ ಬಂದ್ಬಿಟ್ರೆ ನಮಗೆ ಬರೋದೇ ಇಲ್ಲ ಮಲೇರಿಯಾ. ಸೊ ಜೆನೆಟಿಕಲಿ ಇಮ್ಯೂನ್ ಆಗ್ಬಿಟ್ಟಿರ್ತೀವಿ ನಾವು. ನಮಗೆ ಪರಿಚಯನೇ, ಹ್ಯೂಮನ್ ಇವಲ್ಯೂಷನ್ ನಲ್ಲಿ ಒಂದು ಸರಿನೂ ಕೂಡ ಕಾಂಟ್ಯಾಕ್ಟ್ ಗೆ ಬರದೇ ಇರುವಂತಹ ಹೊಸ ವೈರಸ್ ಎಮರ್ಜ್ ಆಗ್ಬಿಟ್ರೆ ಏನಾಗ್ಬಿಡುತ್ತೆ, ಪಟ ಸತ್ತೋಗ್ಬಿಡ್ತೀವಿ. ಅದಕ್ಕೋಸ್ಕರ ಇದನ್ನ ಜಾಂಬಿ ವೈರಸ್ ಅಂತ ಕರೀತಾರೆ. ಅದಕ್ಕೋಸ್ಕರ ಇದನ್ನ ಮೆಥುಸೆಲಾ ವೈರಸ್ ಅಂತ ಕರೆಯೋದನ್ನ ನಾವು ನೋಡ್ಬೋದು. ಸೊ 14th ಕ್ವಶನ್ಗೆ ಆಪ್ಷನ್ ಎ, ಆರ್ಕ್ಟಿಕ್ ರೀಜನ್ ಅಲ್ಲಿ ನೋಡ್ತೀವಿ ನಾವು. 15th ಕ್ವಶನ್ ಡಿನಾ, ಲಚಿನ್ ಕಾರಿಡಾರ್ ಏನಕ್ಕೆ ನ್ಯೂಸ್ ಅಲ್ಲಿ ಇತ್ತಿದ್ದು? ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ 2 ವರ್ಷದ ಮುಂಚೆ ಬಹಳ ದೊಡ್ಡ ಯುದ್ಧ ಮಾಡ್ಕೊಳ್ತು ಅಲ್ವಾ. ತುಂಬಾ ಸಣ್ಣ ದೇಶಗಳು, ಸೊ ಹಾಗಾಗಿ ಅಷ್ಟೊಂದು ಜಾಸ್ತಿ ನ್ಯೂಸ್ ಅಲ್ಲಿ ಇರ್ಲಿಲ್ಲ ಅದು. ಈ ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ಏನಕ್ಕೆ ಕಿತ್ತಾಡ್ಕೊಳ್ತು ಅಂತ ಹೇಳಿದ್ರೆ, ನಿಮ್ಗೆ USSR ಬಗ್ಗೆ ಗೊತ್ತಿದೆ ಅಂತ ಅನ್ಕೊಳ್ತೀನಿ ಅಲ್ವಾ. USSR ಅಂತ ಹೇಳ್ಬಿಟ್ಟು ಒಂದು ಬಹಳ ದೊಡ್ಡ ದೇಶ ಆಯ್ತು ಅಲ್ವಾ. ಇವತ್ತು ಅದನ್ನ ನಾವು, ಅದರ ಒಂದು ಪಾರ್ಟ್ ನಾವು ರಷ್ಯನ್ ಫೆಡರೇಷನ್ ಅಂತ ಕರಿತೀವಿ. ಆ USSR 1991 ನಲ್ಲಿ ಇಟ್ ಬ್ರೋಕ್ ಡೌನ್. USSR ಒಡೆದು ಚೂರಾದಾಗ ಸುಮಾರು 15ರಿಂದ 16 ದೇಶಗಳು ಹೊಸದಾಗಿ ಹುಟ್ಕೊಳ್ಳುತ್ತೆ. ಅದ್ರ ಹುಟ್ಕೊಂಡಿದ್ರಲ್ಲಿ ಈ ಅರ್ಮೇನಿಯಾ ಮತ್ತೆ ಅಜರ್ಬೈಜಾನ್ ಕೂಡ ಒಂದು. ಈ ಹೊಸ ದೇಶ ಎಮರ್ಜ್ ಆಗುವಂತ ಟೈಮಲ್ಲಿ ಈ ಯಾವ್ದಿದು, ಈ ನಾಗೋರ್ನೋ ಕಬರಾಕ್ ರೀಜನ್ ಏನಿದೆ, ಈ ನಾಗೋರ್ನೋ ಕರಾಬಕ್ ರೀಜನ್ ನಲ್ಲಿ ಅರ್ಮೇನಿಯನ್ಸ್, ಎತ್ನಿಕ್ ಅರ್ಮೇನಿಯನ್ಸ್ ಪಾಪ್ಯುಲೇಷನ್ ಬಹಳ ಜಾಸ್ತಿ ಇತ್ತು. ಆದ್ರೆ ಆ ಟೆರಿಟರಿ ಯಾರಿಗೆ ಹೊರಟೋಯ್ತು, ಆ ಟೆರಿಟರಿ ಅಜರ್ಬೈಜಾನಿಗೆ ಹೊರಟೋಯ್ತು. ಸೊ ಅರ್ಮೇನಿಯಾ ಏನ್ ಮಾಡ್ತು, ಲಾಸ್ಟ್ 50 years ಇಂದ ಇದನ್ನ ಕಾಂಕರ್ ಮಾಡ್ಕೊಂಡ್ಬಿಟ್ಟು ಅದ್ರ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿತ್ತು. ಅದನ್ನ ಮತ್ತೆ ರೀಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೋಸ್ಕರ ಅಜರ್ಬೈಜಾನ್ ಏನ್ ಮಾಡ್ತು, ಅರ್ಮೇನಿಯಾದ ಮೇಲ್ಗಡೆಗೆ ವಾರ್ನ ಲಾಂಚ್ ಮಾಡ್ತು. ಇದನ್ನ ರೀಕ್ಯಾಪ್ಚರ್ ಮಾಡ್ಕೊಳ್ಳೋದ್ರಲ್ಲಿ ಸಕ್ಸಸ್ಫುಲ್ ಆಯ್ತು. ಸೊ ಇಲ್ಲಿ ಈ ಒಂದು ಪಾರ್ಟ್ ಏನಿದೆ, ಈ ನಗರ್ನೋ ಕಬರಾಕ್ ಅನ್ನೋ ರೀಜನ್ ಏನಿದೆ, ಇಲ್ಲಿ ಇವತ್ತೂ ಕೂಡ ಎಥ್ನಿಕ್ ಅರ್ಮೇನಿಯನ್ಸ್ ಮೆಜಾರಿಟಿ ಅಂತ ಹೇಳ್ಬೋದು. ಅದಕ್ಕೋಸ್ಕರ ರಷ್ಯಾ ಏನ್ ಮಾಡಿದೆ, ಇಬ್ರು ಕೂಡ ಕುತ್ಕೊಂಡು ಮಾತಾಡ್ಕೊಳ್ಳಿ ಇದ್ರ ಬಗ್ಗೆ, ಈ ನಗರ್ನೋ ಕಬರಾಕ್ ರೀಜನ್ ಬಗ್ಗೆ, ಇದರ ಫ್ಯೂಚರ್ ಬಗ್ಗೆ ಯು ಹ್ಯಾವ್ ಟು ಟಾಕ್ ಅಂತ ಹೇಳ್ಬಿಟ್ಟು ಲಾಸ್ಟ್ ವೀಕ್ ನಲ್ಲಿ ಎರಡನ್ನೂ ಕೂಡ ಟೇಬಲ್ ತಗೊಂಬಂದು ಕೂರಿಸಿ ಇಬ್ರು ಕೂಡ ಮಾತಾಡೋ ತರ ಮಾಡ್ಕೊಂಡಿದೆ ಇನ್ಸ್ಟೆಡ್ ಆಫ್ ವಾರ್. ಸೊ ಅಲ್ಲಿ ಏನ್ ಪ್ರಪೋಸ್ ಮಾಡ್ತು ಅಂತ ಹೇಳಿದ್ರೆ, ಅಲ್ಲಿ ಇಲ್ಲೊಂದು ಲಚಿನ್ ಕಾರಿಡಾರ್ ನ ಪ್ರಪೋಸ್ ಮಾಡೋದನ್ನ ನೋಡ್ಬೋದು ನಾವು. ರಷ್ಯಾ ಲಚಿನ್ ಕಾರಿಡಾರ್ ಏನು, ಇದು ಅಜರ್ಬೈಜಾನ್ ಹತ್ರನೇ ಇರ್ಲಿ, ಇದು ನಿಮ್ಮ ಹತ್ರನೇ ಇರ್ಲಿ, ಈ ಕಡೆ ಇರುವಂತ ಅರ್ಮೇನಿಯನ್ಸ್ ಆಕ್ಸೆಸ್ ಮಾಡೋದಕ್ಕೆ ಒಂದು ಸೇಫ್ ಕಾರಿಡಾರ್ ನಾವು ಕ್ರಿಯೇಟ್ ಮಾಡ್ಕೊಡ್ತೀವಿ. ದಟ್ ವಿಲ್ ಬಿ ಮ್ಯಾನ್ಡ್ ಬೈ ರಷ್ಯನ್ ಫೆಡರೇಷನ್ ಅಂತ ಹೇಳ್ಬಿಟ್ಟು ಒಂದು ಪ್ರಪೋಸಲ್ ನ ಇಟ್ಟಿರೋದನ್ನ ನಾವು ನೋಡ್ತೀವಿ. ಅದಕ್ಕೆ ಅದನ್ನ ಯಾವ ಕಾರಿಡಾರ್ ಅಂತ ಕರಿತೀವಿ ನಾವು, ಲಚಿನ್ ಕಾರಿಡಾರ್ ಅಂತ ಕರಿತೀವಿ. ಕ್ಲಿಯರ್ ಆಗಿದೆಯಾ? ಸೊ 15th ಕ್ವಶನ್ಗೆ ಆಪ್ಷನ್ ಡಿ.